So, good afternoon, schools, teachers, and students. So, today's online session is about controlling AC devices using IR sensors. So, ಇವತ್ತು ನಾವು ಏನ್ ಕಲಿತೀವಿ ಅಂದ್ರೆ ಇವತ್ತೇನ್ ಕಲಿತೀವಿ ಅಂದ್ರೆ ನಾವು IR sensor ಯೂಸ್ ಮಾಡಿಬಿಟ್ಟು ಕಂಟ್ರೋಲ್ ಹೆಂಗ್ ಮಾಡೋದು ಅಂತ. Controlling devices such as AC bulbs and various other AC current used devices at home. ಸೊ ಇವತ್ತು ನಾವು ಸ್ಪಿಂಕರ್ ಕ್ಯಾಟ್ ಸಿಮ್ಯುಲೇಷನ್ ಯೂಸ್ ಮಾಡ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡಕ್ ನೋಡ್ತೀವಿ ಮತ್ತೆ ಡೆಮಾನ್ಸ್ಟ್ರೇಷನ್ ವಿಡಿಯೋನು ತೋರಿಸ್ತೀವಿ. ಸೊ ವಿಲ್ ಮೇಕ್ ಅ ಬೇಸಿಕ್ ಸರ್ಕ್ಯೂಟ್ ಅಂಡ್ ಒಂದು ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್ ನ ಯೂಸ್ ಮಾಡಿಬಿಟ್ಟು ಕಾಂಪೊನೆಂಟ್ಸ್ ನ ಅಟ್ಯಾಚ್ ಮಾಡಿಬಿಟ್ಟು ಈ ಕಂಪ್ಲೀಟ್ ಸರ್ಕ್ಯೂಟ್ ನ ಹೆಂಗ್ ಬಿಲ್ಡ್ ಮಾಡೋದು ಅಂತಾನು ಹೇಳ್ಕೊಡ್ತೀವಿ. ಅದ್ರದ್ದು ಯೂಸಸ್, ಅಪ್ಲಿಕೇಶನ್ ಮತ್ತೆ ಸಿಮ್ಯುಲೇಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. So this session will be conducted by Somu sir. He'll be explaining more about how to make the circuit, ಹೆಂಗೆ ಅದ್ರದ್ದು uses, advantages, disadvantages, ಮತ್ತೆ ಬೇರೆ factors which could lead to betterment or implementing the project into various other fields and uses. Somu sir, ready now? Yeah, thank you, Sunil sir. So, good morning, class. Sorry, good afternoon, class. So, ಎಲ್ಲರೂ ಊಟ ಮಾಡಿದ್ರೆ ಅನ್ಕೊಳ್ತೀನಿ. So, ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. I'll share my screen. ಸ್ಕ್ರೀನ್ ಕಾಣಿಸ್ತಿದೆಯಾ? ಹಲೋ ಟೀಚರ್ಸ್. ಸೊ ರೆಸ್ಪಾಂಡ್ ಮಾಡಿ. ಸ್ಕ್ರೀನ್ ಕಾಣಿಸ್ತಿದೆಯಾ? ಸುನಿಲ್ ಸರ್ ಕಾಣಿಸ್ತಿದೆ ಸ್ಕ್ರೀನ್? ಓಕೆ. ಸೊ ಇದನ್ನ ಸೆಷನ್ ಬಂದ್ಬಿಟ್ಟು ಕಂಟ್ರೋಲಿಂಗ್ ಎ ಸಿ ಬಲ್ಬ್ ಯೂಸಿಂಗ್ ಅಂಡ್ IR ರಿಮೋಟ್. ನೀವು IR ಬಗ್ಗೆ ಕೇಳಿದ್ದೀರಾ, IR ಸೆನ್ಸರ್ ಬಗ್ಗೆ ಕೇಳಿದ್ದೀರಾ ಸ್ಟೂಡೆಂಟ್ಸ್? Somu, ನಾವಿಲ್ಲಿ there is some echo in your voice, I think. ಜಸ್ಟ್ a minute. ಸೊ ಈಗ ಎಕೋ ಆಗ್ತಿದೆ. ಹಲೋ ಮನೋಜ್, ಎಕೋ ಆಗ್ತಿದ್ಯಾ? ಈಗಲೂ ಇದೆ ಸೋಮ್. ಓಕೆ. ಸುನಿಲ್ ಡಿವೈಸ್ ಇಂದ ಮಾಡಕ್ಕಾಗುತ್ತಾ ನೋಡು. ಅದು ಕ್ಯಾನ್ವಾದೆ.
ಸೊ ಈಗ ಸ್ಕ್ರೀನ್ ಕಾಣಿಸ್ತಿದೆ ನಿಮಗೆ? ಯಾ ಸರ್. ಓಕೆ. ಎಕೋ ಇದೆಯಾ ಮನೋಜ್ ಸರ್? ಇಲ್ಲ. ಓಕೆ. ಸೊ ಸ್ಟೂಡೆಂಟ್ಸ್, ಇವತ್ತಿನ ಆನ್ಲೈನ್ ಕ್ಲಾಸ್ ಕಂಟ್ರೋಲಿಂಗ್ ಎ ಸಿ ಬಲ್ಬ್ ಯೂಸಿಂಗ್ ಅನ್ IR ರಿಮೋಟ್. ಸೊ ಎಷ್ಟು ಜನ IR ಸೆನ್ಸರ್ ಬಗ್ಗೆ ತಿಳ್ಕೊಂಡಿದ್ದೀರಾ? ಎನಿವನ್ ದ ಕ್ಲಾಸ್? IR ಸೆನ್ಸರ್ ಎಲ್ಲಿ ನೋಡಿದ್ದೀರಾ? ಸೊ ಟೀಚರ್ಸ್ ನೀವು ಕೂಡ ಹೆಲ್ಪ್ ಮಾಡ್ಬೋದು ಮಕ್ಕಳಿಗೆ. ಇನ್ಫ್ರಾರೆಡ್, ಓಕೆ. IR means infrared sensor. So before implementing this project, practically we'll first simulate the circuit in Tinkercad. ಫಸ್ಟ್ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೆ ಮುಂಚೆ ಒಂದು ಟಿಂಕರ್ ಕ್ಯಾಡ್ ಅಲ್ಲಿ ಸಿಮ್ಯುಲೇಷನ್ ಮಾಡೋಣ. ಅದಕ್ಕೆ ಮುಂಚೆ ನಾವು IR ಸೆನ್ಸರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ? ಯಾವ್ದಾದ್ರು ಐಡಿಯಾ ಇದೆಯಾ? ಎಲ್ಲಿ ಯೂಸ್ ಮಾಡ್ತೀರಿ, ಏನಕ್ಕೆ ಯೂಸ್ ಮಾಡ್ತೀರಿ? ನಮ್ಮ ಡೈಲಿ ಲೈಫಲ್ಲಿ ನಾವು ಡೈಲಿ ಯೂಸ್ ಮಾಡ್ತೀರಿ ಅದನ್ನ ಆಕ್ಚುಲಿ. ಟಿವಿ ಕಂಟ್ರೋಲ್ ಚಾನೆಲ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಸರ್. ಟಿವಿ ಚಾನೆಲ್ಸ್ ಅಂಡ್ ಟಾಯ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಸರ್. ಕರೆಕ್ಟ್. ಸೊ ಟಿವಿ ರಿಮೋಟ್ ಅಲ್ಲಿ ನಾವು ಯೂಸ್ ಮಾಡ್ತೀರಿ. ಸೊ ಚಾಲನ ಚೇಂಜ್ ಮಾಡಬೇಕು, ಸೊ ವಾಲ್ಯೂಮ್ ಇನ್ಕ್ರೀಸ್ ಮಾಡಬೇಕು, ಬೇರೆ ಮೆನ್ಯೂನ ಓಪನ್ ಮಾಡಬೇಕು. ಸೊ ಆಕ್ಚುಲಿ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ನಾವು IR ಸೆನ್ಸರ್ ಯೂಸ್ ಮಾಡ್ತೀವಿ. ಸೊ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಕೂಡ ನಾವು ಚೂರು ನೋಡೋಣ. ಸೊ ಟಿಂಕರ್ ಕ್ಯಾಡ್ ಅಲ್ಲಿ ಹೆಂಗೆ ಮಾಡೋದು ಅಂತ ಇಲ್ಲಿ ನೋಟ್ ಅಂತ ಇದೆ ನೋಡಿ. ಬಟ್ ಟಿಂಕರ್ ಕ್ಯಾಡ್ ಸಿಮ್ಯುಲೇಷನ್ ಸರ್ಕ್ಯೂಟ್ ಕನೆಕ್ಷನ್ಸ್ ಆರ್ ಡಿಫ್ರೆಂಟ್ and it is only for controlling normal LEDs using IR remote. ಇದರಲ್ಲಿ ನಾವು ಒಂದು ಸಿಂಪಲ್ LEDs ನ ಹೆಂಗೆ ಕಂಟ್ರೋಲ್ ಮಾಡಬಹುದು ಅಂತ ಟಿಂಕರ್ ಕ್ಯಾಡ್ ಅಲ್ಲಿ ನೋಡೋಣ ಫಸ್ಟ್. ಅದ್ರ ಮುಂಚೆ ಒಂದು IR ಸೆನ್ಸರ್ ಅಂದ್ರೆ ಏನು? ರಿಸೀವರ್ ನೋಡಿ, ಇಲ್ಲಿ ನೀವು ಡಿಸ್ಪ್ಲೇ ಅಲ್ಲಿ ಕಾಣಿಸ್ತದೆ. IR ರಿಮೋಟ್ ಅಂತ ಒಂದಿದೆ, IR ರಿಸೀವರ್ ಅಂತ ಒಂದಿದೆ. ಸೊ ರಿಮೋಟ್ ನಾರ್ಮಲ್ ಆಗಿ ನಾವೆಲ್ಲ ನೋಡಿರ್ತೀರಿ ಮನೇಲಿ. ನಾವು ಟಿವಿ ರಿಮೋಟು, ಫ್ಯಾನ್ ರಿಮೋಟು, AC ರಿಮೋಟು ಅದೆಲ್ಲ ಇರುತ್ತೆ. ಸೊ ಇದು IR ರಿಸೀವರ್. ಈ IR ಸೆನ್ಸರ್ IR ರಿಮೋಟ್ ಇಂದ ಯಾವ ಸಿಗ್ನಲ್ಸ್ ಎಲ್ಲ ಹೋಗಿರುತ್ತೋ ಸೊ ಆ ಸಿಗ್ನಲ್ಸ್ ಎಲ್ಲ ಇದು ರಿಸೀವ್ ಮಾಡುತ್ತೆ. ಸೊ ಎಕ್ಸಾಂಪಲ್ ನಾವೇನಾದ್ರು ನಂಬರ್ 1, ನಂಬರ್ 10 ಅಂತ ಹಾಕ್ಬಿಟ್ಟು ನಾವು ಚಾನಲ್ ನ ಚೇಂಜ್ ಮಾಡಿದ್ರೆ ಟಿವಿ ರಿಮೋಟ್ ಅಲ್ಲಿ, ಸೊ ಅದು ಇದು ರಿಸೀವ್ ಮಾಡಿ ಅದನ್ನ ಸಿಗ್ನಲ್ಸ್ಗೆ ಕನ್ವರ್ಟ್ ಮಾಡಿ ನಮ್ಗೆ ಅದು ಚಾನಲ್ ಯಾವ್ದು ಬೇಕು ಅಂತ. ಸೊ ಅದ್ರೊಳಗಡೆ ಮೈಕ್ರೋ ಕಂಟ್ರೋಲರ್ ಇರುತ್ತೆ. ಎಕ್ಸಾಂಪಲ್ ನೀವು ಸೆಟ್ ಟಾಪ್ ಬಾಕ್ಸ್ ಯೂಸ್ ಮಾಡ್ತೀರಲ್ಲ, ಸೆಟ್ ಟಾಪ್ ಬಾಕ್ಸ್ ಅಲ್ಲಿ ಇರುತ್ತೆ ಮೈಕ್ರೋ ಕಂಟ್ರೋಲರ್. ಸೊ ಅದ್ರಿಗೆ ಸೆನ್ಸ್ ಮಾಡುತ್ತೆ, ಓಕೆ ಅವ್ರಿಗೆ ಈ ತರ ಚಾನಲ್ ಬೇಕು, ಸೊ ನಂಬರ್ 10 ಇರೋ ಚಾನಲ್ ಬೇಕು. ಸೊ ಅದು ಅವಾಗ ಅದು ಆ ಚಾನಲ್ ಡಿಸ್ಪ್ಲೇ ಆಗುತ್ತೆ. IR remote, an IR remote, infrared remote. It's the same type of remote you use for TV, AC or set-top box. ಸೊ ಅದನ್ನ ನಾವು ಹೇಳ್ದಂಗೆ ಟಿವಿಯಲ್ಲಿ, AC-ಯಲ್ಲಿ, ಸೆಟ್-ಟಾಪ್ ಬಾಕ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀರಿ. It stands invisible light signals or infrared light. ಸೊ ಇನ್ವಿಸಿಬಲ್ ಲೈಟ್ ಸಿಗ್ನಲ್ಸ್ ಅಂತ ಕೂಡ ಕರಿಬಹುದು, ಆದ್ರೆ ಇದು ಟೆಕ್ನಿಕಲ್ ನೇಮ್, ಇಂಜಿನಿಯರಿಂಗ್ ನೇಮ್ ಬಂದ್ಬಿಟ್ಟು ಇನ್ಫ್ರಾರೆಡ್ ಲೈಟ್. ಓಕೆ, ಡಿವೈಸ್ ಟು ಕಂಟ್ರೋಲ್ ಇಟ್ ಲೈಕ್ ಚೇಂಜಿಂಗ್ ಚಾನಲ್ಸ್ ಆರ್ ಇನ್ಕ್ರೀಸಿಂಗ್ ವಾಲ್ಯೂಮ್. ನಾವು ಎಕ್ಸಾಂಪಲ್ ಕೊಟ್ಟಂಗೆ ಚಾನಲ್ಸ್ ನ ಚೇಂಜ್ ಮಾಡೋದಕ್ಕೆ, ಬೇರೆ ಮೆನ್ಯೂ ಆಪ್ಷನ್, ಸೌಂಡ್ ಚೇಂಜ್ ಮಾಡೋದಕ್ಕೆ, ಇನ್ಕ್ರೀಸ್ ಮಾಡೋದಕ್ಕೆ, ಅದಕ್ಕೆಲ್ಲ ಯೂಸ್ ಮಾಡ್ತೀರಿ. ಸೊ IR receiver, an IR receiver is the part of the device, okay, like TV or a robot that catches these infrared signals. It understands what button was pressed on the remote and tells the device what to do. ಸೊ IR ರಿಸೀವರ್ ಎಲ್ಲೆಲ್ಲಿ ಇರುತ್ತೆ? ಟಿವಿಯಲ್ಲಿ, ರೋಬೋಟ್ಸ್ ಅಲ್ಲಿ, ಫ್ಯಾನ್ಸ್ ಅಲ್ಲೂ ಇರುತ್ತೆ, ಇವಾಗ ACs ಅಲ್ಲೂ ಇರುತ್ತೆ. ಸೊ ನಾವು ಯಾವುದೇ ಒಂದು ಬಟನ್ ಪ್ರೆಸ್ ಮಾಡಿದಾಗ ಅದು ಸಿಗ್ನಲ್ ರಿಸೀವರ್ ಕ್ಯಾಚ್ ಮಾಡಿ ಅದನ್ನ ಡಿಕೋಡ್ ಮಾಡಿ ನಾವು ಯಾವ ನಂಬರ್, ಯಾವ ಬಟನ್ ಪ್ರೆಸ್ ಮಾಡಿದಿರಿ, ಏನಕ್ಕೆ ಪ್ರೆಸ್ ಮಾಡಿದಿರಿ, ಸೊ ಅದ್ರ ಮೇಲೆ ಅದು ಆಕ್ಷನ್ ಮಾಡುತ್ತೆ. ಸೊ ನಾವು ಮೆನ್ಯೂ ಬಟನ್ ಓಪನ್ ಮಾಡಿದ್ರೆ ಮೆನ್ಯೂ ಬರುತ್ತೆ, ಇಲ್ಲಾಂದ್ರೆ ಸೌಂಡ್ ಇನ್ಕ್ರೀಸ್ ಮಾಡಬೇಕು, ಚಾನಲ್ ಚೇಂಜ್ ಮಾಡ್ಬೇಕಾದ್ರೆ ಅದ್ರ ಪ್ರಕಾರ ಅದು ಚೇಂಜ್ ಆಗುತ್ತೆ. ಸೊ ಅದು ಒಳಗಡೆ ಬೇರೆ ಬೇರೆ ಪ್ರೊಸೆಸಿಂಗ್ ಇರುತ್ತೆ. ಅದು ನೀವು wireless ಸ್ಟಡಿ ಮಾಡ್ತೀರಾ. ಸೊ ಸದ್ಯಕ್ಕೆ ಎಷ್ಟು ಮಾತ್ರ ಸಾಕು. When you press a button on the IR remote, it sends a infrared light signals with a specific pattern. ಒಂದು ಸ್ಪೆಸಿಫಿಕ್ ಪ್ಯಾಟರ್ನ್ ಅಲ್ಲಿ ಅದು ಸಿಗ್ನಲ್ ಟ್ರಾವೆಲ್ ಆಗುತ್ತೆ IR ರಿಮೋಟ್ ಇಂದ.
Okay, the IR receiver detects the signal and converts into a electric signal. ಆಗ್ಲೇ ಹೇಳ್ದಂಗೆ ಅದು ನಾವು IR ಸೆನ್ಸರ್ ರಿಸೀವ್ ಮಾಡುತ್ತೆ, ಅದನ್ನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ ಒಳಗಡೆ ಮೈಕ್ರೋ ಕಂಟ್ರೋಲ್. ಮೈಕ್ರೋ ಕಂಟ್ರೋಲ್ ಲೈಕ್ ಆಡಿನೋ. ಸೊ ನಾವು ಈ ಪ್ರಾಜೆಕ್ಟ್ ಅಲ್ಲಿ ನಾವು ಆಡಿನೋ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದೇ ತರ ಸೆಟ್ ಟಾಪ್ ಬಾಕ್ಸ್ ಅಲ್ಲಿ AC LG ಅದೆಲ್ಲ ಬೇರೆ ಬೇರೆ ತರ ಇರುತ್ತೆ. ಸೊ ಇವಾಗ ನಾವು ಪ್ರಾಜೆಕ್ಟ್ ಮಾಡ್ತಿರೋದ್ರಿಂದ ಆಡಿನೋ ಯೂಸ್ ಮಾಡ್ತಾ ಇದ್ದೀವಿ. Reads a signal and performs an action like turning on LED on off. Example, if you press a button on the remote and LED turns on, press another button and it can be turned off. Okay, same example ಆವಾಗಲೇ ನೋಡ್ದಂಗೆ ಬಟನ್ ಒತ್ತಿದ್ರೆ ಆನ್ ಆಗುತ್ತೆ, ಬಟನ್ ಒತ್ತಿದ್ರೆ ಆಫ್ ಆಗುತ್ತೆ. ಸೊ ಇಲ್ಲ ಫ್ಯಾನ್ ರಿಮೋಟ್ ಇದ್ರೆ ಫ್ಯಾನ್ ಇನ್ಕ್ರೀಸ್ ಮಾಡಕ್ಕೆ ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಕಮ್ಮಿ ಮಾಡ್ಬೇಕಾದ್ರೆ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಇದು ಸರ್ಕ್ಯೂಟ್ ಡಯಾಗ್ರಾಮ್. ಟಿಂಕರ್ ಕಾರ್ಡ್ ಅಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಯೂಸ್ ಮಾಡ್ತೀರಲ್ವಾ, ಅದು ನಾನು ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಕ್ಯೂರ್ ಕಾಪಿ ಕೊಡ್ತೀನಿ, ನೀವು ಅದನ್ನ ಯೂಸ್ ಮಾಡ್ಬೋದು. ಸಿಮ್ಯುಲೇಷನ್ ನೋಡೋಣ ಹೆಂಗ್ ಮಾಡ್ತಾ ಇದಾರೆ ಏನು ಅಂತ. ಆಡಿನೋ ಯೂಸ್ ಮಾಡಿದ್ದಾರೆ, ಆಡಿನೋ ಉನೋ, ಇದರಲ್ಲಿ ಆಡಿನೋ ಯೂಸ್ ಮಾಡಿದ್ದಾರೆ. ಇದು ಬ್ರೆಡ್ ಬೋರ್ಡ್ ಗೊತ್ತಿರುತ್ತಲ್ವಾ. ಸೊ ಇದು IR ರಿಮೋಟ್. ಸೊ ಇದು ಒಂದು ಬ್ಲಾಕ್ ಕಲರ್ ನೋಡ್ತಿದ್ದೀರಲ್ಲ, ಅದು IR ರಿಸೀವರ್. ಇದರಲ್ಲಿ 4 LEDs ಯೂಸ್ ಮಾಡ್ತಾ ಇದ್ದೀರಿ. ಒಂದು ವೈಟ್ ಕಲರ್, ಯೆಲ್ಲೋ ಕಲರ್, ಗ್ರೀನ್ ಕಲರ್ ಅಂಡ್ ರೆಡ್ ಕಲರ್. ಸೊ ಸಾರಿ, ಸೊ ನನಗೂ ಹುಷಾರಿಲ್ಲ. ಸೊ ಇವಾಗ ಕೋಡ್ ಎಕ್ಸ್ಪ್ಲೈನ್ ನೋಡೋಣ. ಕೋಡ್, ಸೊ ಇದು ಸರ್ಕ್ಯೂಟ್ ಡಯಾಗ್ರಾಮ್ ಎಲ್ಲ ಮಾಡಿದ್ಮೇಲೆ ನಾವು ಕೋಡ್ ನ ಇಂಪ್ಲಿಮೆಂಟ್ ಮಾಡಬೇಕು ಟಿಂಕರ್ ಕ್ಯಾಡ್ ಅಲ್ಲಿ. ಸೊ ಇದರಲ್ಲಿ ಕೋಡ್ ನಾನು ಆಮೇಲೆ ಕೊಡ್ತೀನಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ. ಸೊ ನೀವು ಇದನ್ನ ಸ್ಕ್ಯಾನ್ ಮಾಡ್ಬೋದು. ಸೊ ಇದನ್ನ ಕೋಡ್ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಅಲ್ಲಿ ಸ್ಪೆಸಿಫೈ ಮಾಡಬೇಕು ನಾವು ಯಾವ್ದಕ್ಕೆ ಏನೇನಕ್ಕೆ ಅಂತ. ಸೊ ರಿಮೋಟ್ ಅಲ್ಲಿ ಏನಿರುತ್ತೋ, ಯಾವ ಬಟನ್ ಒತ್ತಿದ್ರೆ ಯಾವ ಲೈಟ್ ಆನ್ ಆಗುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ರೆಡ್ ಗೆ 12 ಅಂತ, ಗ್ರೀನ್ ಗೆ 11 ಅಂತ. ಸೊ ಕೆಳಗಡೆ ಕೂಡ ಚೈನ್ ಕೆಳಗಡೆ, ಅದು ಇದ್ರಲ್ಲಿ ತೋರಿಸ್ತಾ ಇಲ್ಲ ಈ ವಿಡಿಯೋ ಅಲ್ಲಿ, ಕೆಳಗಡೆ ಇದೆ ಇನ್ನು ಕೋಡ್ಸ್. ಸೊ ಅದನ್ನ ಶೇರ್ ಮಾಡ್ತೀನಿ ನಿಮಗೆ. ಸೊ ಕೋಡ್ ಅಪ್ಲೋಡ್ ಮಾಡಿದ್ಮೇಲೆ ಸ್ಟಾರ್ಟ್ ಸಿಮ್ಯುಲೇಷನ್ ಸ್ಟಾರ್ಟ್ ಮಾಡಬೇಕು. ನೋಡಿ ಇವಾಗ 1 ಬಟನ್ ಒತ್ತಿದ ತಕ್ಷಣ ರೆಡ್ ಆನ್ ಆಯ್ತು, 2 ಒತ್ತಿದ ತಕ್ಷಣ ಗ್ರೀನ್, 3 ಯೆಲ್ಲೋ, 4 ಒತ್ತಿದ ತಕ್ಷಣ ವೈಟ್ ಆನ್ ಆಯ್ತು. ಸೊ ಸೇಮ್ 5 ಒತ್ತಿದ ತಕ್ಷಣ. ಸೊ ಈ ತರ ನಾವು ಸ್ಪೆಸಿಫೈ ಮಾಡ್ಬೋದು ಯಾವ ನಂಬರ್ಗೆ ಯಾವ ಲೈಟ್ ಆನ್ ಆಗ್ಬೇಕು, ಯಾವ ನಂಬರ್ಗೆ ಆಫ್ ಆಗ್ಬೇಕು ಅಂತ. ಸೊ ಅದನ್ನ ಕೋಡಲ್ಲಿ ಸ್ಪೆಸಿಫೈ ಮಾಡ್ಬೋದು. ನೋಡಿ ಇದು ಸ್ಕ್ಯಾನ್ ಮಾಡಿ ಕೊಡಿ ಆಡಿನೋ ಕೋಡ್ಗೆ. ಸೊ ಟೀಚರ್ಸ್ ಒಂದ್ಸಲ ಸ್ಕ್ಯಾನ್ ಮಾಡ್ಕೊಂಡು ನೀವು ಸೇವ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಟೀಚರ್ಸ್, ಈ ಸ್ಕ್ಯಾನ್ ಮಾಡುವಾಗ ನಾವು ಒಂದು ಡಿಸ್ಕಷನ್ ಮಾಡೋಣ. ನಿಮ್ಗೆ ಈ ಪ್ರಾಜೆಕ್ಟ್ ಚೂರು ಐಡಿಯಾ ಬಂದಿದ್ಯಾ ಸುನಿಲ್ ಹೆಂಗೆ ಎಕೋ ಗೊತ್ತಾಗುತ್ತೆ ಅಂತ? ಬರ್ತಿದೆ ಸುನಿಲ್. ಬೇಸಿಕ್ ಆಗಿ ಏನಾದ್ರು ಎಕ್ಸ್ಪ್ಲೇನ್ ಮಾಡಕ್ಕಾಗತ್ತಾ ಅದ್ರ ಬಗ್ಗೆ? ಹಲೋ ಹಲೋ Sunil, there is echo in Somshekar's device. ಓ ಸಾರಿ. ಅಲ್ಲ ಸೊ ಟೀಚರ್ಸ್, ಇದು ಸ್ಕ್ಯಾನ್ ಮಾಡುವಾಗ ನೀವು ಹೇಳ್ಬೋದಾ, ಚೂರು ಎಕ್ಸ್ಪ್ಲನೇಷನ್ ಕೊಡ್ಬೋದಾ, ಏನ್ ಅರ್ಥ ಆಗಿದೆ, ಏನೇನ್ ಪಾಸಿಬಿಲಿಟೀಸ್ ಇದೆ ಈ ಪ್ರಾಜೆಕ್ಟ್ ಮಾಡ್ಬಿಟ್ಟು, ಮತ್ತೆ ಇದನ್ನ ಯಾವ ಎಕ್ಸ್ಟೆಂಟ್ ತನಕ ಕರ್ಕೊಂಡು ಹೋಗ್ಬೋದು ಅಂತ ಏನಾದ್ರು ಐಡಿಯಾ ಕೊಡಕ್ಕಾಗತ್ತಾ? ಸೊ ಟೀಚರ್ಸ್, ಸ್ಟೂಡೆಂಟ್ಸ್ ಎಲ್ಲಾರು ರೆಸ್ಪಾಂಡ್ ಮಾಡಬೇಕು. ಸೊ ನೀವು ಲ್ಯಾಬ್ ಅಲ್ಲೂ ನೋಡಿರ್ತೀರಾ, ಅದೊಂದು IR ಸೆನ್ಸರ್ ನಾವು ಪ್ರೊವೈಡ್ ಮಾಡಿದೀವಿ, ಅದ್ ಹೆಂಗ್ ಬರುತ್ತೆ ಅಂತ ನೋಡಿದ್ದೀರಾ? So it will come in a pack with one remote control and IR sensor.
ಸೊ ಐಆರ್ ರಿಸೀವರ್ ಮತ್ತೆ ರಿಮೋಟ್ ಕಂಟ್ರೋಲ್. ಸೊ ಐಆರ್ ರಿಸೀವರ್ ನಾವು ಯಾವ್ದಾದ್ರು ಡಿವೈಸ್ ಆರ್ಡಿನೋನ್ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಡಿವೈಸ್ ಬೇಕಾದನ್ನು ಯೂಸ್ ಮಾಡ್ಬಿಟ್ಟು ಕನೆಕ್ಷನ್ ಮಾಡ್ಬೋದು. ಸೊ ಅದನ್ನ ಆಕ್ಟಿವೇಟ್ ಮಾಡ್ಬಿಟ್ಟು ಡಿಆಕ್ಟಿವೇಟ್ ಮಾಡ್ಬೇಕಾಗಿರೋ ರೀತಿಯಲ್ಲಿ ಮಾಡ್ಬೋದು. ಸೊ ದಿ ಐಆರ್ ರಿಸೀವರ್ ಕ್ಯಾನ್ ಬಿ ಯೂಸ್ಡ್ ಆಸ್ ಡಿವೈಸ್ ಟು ಬಿ ಕನೆಕ್ಟೆಡ್ ಟು ಎನಿ ಆಫ್ ದಿ ಹೋಮ್ ಅಪ್ಲಯನ್ಸಸ್ ಆರ್ ಎನಿ ಅದರ್ ಡಿವೈಸ್ ವಿಚ್ ನೀಡ್ಸ್ ಟು ಬಿ ಕಂಟ್ರೋಲ್ ಥ್ರೂ ದಿ ರಿಮೋಟ್. ಸೊ ಇದನ್ನೆಲ್ಲ ಕನೆಕ್ಟ್ ಮಾಡಿಬಿಟ್ಟು ನಾವು ಪ್ರೋಗ್ರಾಮ್ ಅದ ರೀತಿಲಿ ಹಾಕಿದ್ರೆ ಅದು ರಿಮೋಟ್ ಇಂದ ಕಂಟ್ರೋಲ್ ಮಾಡೋಕೆ ಸುಲಭವಾಗಿರುತ್ತೆ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ಸೊ ಇದು ಸಿಂಪಲ್ ಆಗಿ ನಾವು LEDs ಜೊತೆ ತೋರಿಸಿದೀವಿ ಈ ಪ್ರಾಜೆಕ್ಟ್ ಅಲ್ಲಿ. ಸೊ ಅದನ್ನ ತಗೊಂಡು ಯಾವ್ದಾದ್ರು ಚೂರ್ ಎಕ್ಸ್ಪ್ಲೇನ್ ಮಾಡ್ಬೋದಾ? ನಾವು ಇವಾಗ ಎಲ್ ತನಕ ಬಂದಿದೀವೋ ಪಾಯಿಂಟ್ ತನಕ ಸ್ಮಾಲ್ ಎಕ್ಸ್ಪ್ಲನೇಷನ್, ಅದಾದ್ಮೇಲೆ ನಾವು ಕಂಟಿನ್ಯೂ ಇದು ಮಾಡೋಣ. ನಾವು ಟಿಂಕರ್ ಕ್ಯಾಡ್ ಅಲ್ಲಿ ಮಾಡಿದ್ರಿ ಅಲ್ವಾ? ಸೊ ಇದು ಹೋಮ್ ಅಪ್ಲಿಕೇಶನ್ ಅಲ್ಲಿ ನಾವು ಎಲ್ಲಿ ಯೂಸ್ ಮಾಡ್ಬೋದು? ಏನಾದ್ರು ಐಡಿಯಾ, ಹೊಸ ಐಡಿಯಾ? ಸೊ ಈ ತರ ಜಾಗದಲ್ಲಿ ಯೂಸ್ ಮಾಡ್ಬೋದು ಸರ್, ಹೆಂಗ್ ಯೂಸ್ ಮಾಡ್ಬೋದು ಸರ್ ಅಂತ ಯಾರಿಗಾದ್ರು ಏನಾದ್ರು ಐಡಿಯಾ ಇದೆಯಾ? ಸೊ ಚಾಟ್ ಬಾಕ್ಸ್ ಅಲ್ಲಿ ಆಗ್ಬೋದು, ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಸ್ಟೂಡೆಂಟ್ಸ್, ಟೀಚರ್ಸ್. ಹಲೋ. ಸೊ ಇಂಟರಾಕ್ಟ್ ಆಗ್ಬೇಕು ಕ್ಲಾಸ್ ಅಲ್ಲಿ ಎಲ್ಲಾರು ಈ ತರ ಇದ್ರೆ. ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಚೂರು ಇಂಟರಾಕ್ಷನ್ಗೆ, ಯಾಕಂದ್ರೆ ಅವಾಗ್ಲೇ ನಮಗೂ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ ಅರ್ಥ ಆಯ್ತೋ ಇಲ್ಲ ಅಂತ. ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಎಕ್ಸ್ಪ್ಲೈನ್ ಮಾಡಕ್ಕೂ ರೆಡಿ ಆಗಿದ್ದೀವಿ. ಸರ್ ಸ್ವಾಮಿ ವಿವೇಕಾನಂದ ಸರ್, ಕರೆಕ್ಟ್ ಸರ್. AC ಕಂಟ್ರೋಲ್ ಅಲ್ಲಿ ಯೂಸ್ ಮಾಡ್ತೀರಿ. ಸೊ ಎನಿ ಅದರ್ ಅಪ್ಲಿಕೇಶನ್ಸ್? ಸೊ ಪರ್ಸನಲ್ ಅಪ್ಲಿಕೇಶನ್ಸ್ ಏನಾದ್ರು ಮಾಡ್ಬೋದಾ ಮನೇಲಿ? ಸೊ ಇವಾಗ ನಿಮ್ ಲ್ಯಾಬ್ ಅಲ್ಲಿ ಯಾವ ಸೆನ್ಸರ್, ರಿಮೋಟ್ ಎಲ್ಲ ಕೊಟ್ಟಿದ್ದೀರಿ ನಾವು. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಮನೇಲಿ ಎಲ್ಲಿ ಯೂಸ್ ಮಾಡ್ಬೋದು? ಆ ಥರ ಯೋಚನೆ ಮಾಡಿ ಅನ್ನೋದ್ರ ಒಂದು ಪ್ರಾಬ್ಲಮ್ ಕೊಡಿ ಸರ್. ಈ ಥರ ಜಾಗದಲ್ಲಿ ಆನ್ ಮಾಡ್ಬೋದು. ನಾನು ಆಮೇಲೆ ಎಕ್ಸಾಂಪಲ್ ಕೊಡ್ಬೋದು. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು ಗೈಸ್. ಓಕೆ, ಆಟೋಮೆಟಿಕ್ ಡೋರ್ ಅಂತ ಸ್ವಾಮಿ ವಿವೇಕಾನಂದ ಸರ್ ಹೇಳಿದ್ದಾರೆ. ಸರ್ ಆಟೋಮೆಟಿಕ್ ಡೋರ್ ಕೂಡ ಯೂಸ್ ಮಾಡ್ಬೋದು, AC ಕಂಟ್ರೋಲ್ ಯೂಸ್ ಮಾಡ್ಬೋದು, ಲೈಟ್ ಅಂಡ್ ಫ್ಯಾನ್ ಕಂಟ್ರೋಲ್ ಭಾಗ್ಯಶ್ರೀ ಅವ್ರು ಹೇಳ್ತಾ ಇದ್ದಾರೆ. ಎಸ್ ಮ್ಯಾಮ್. ಲೈಟ್ ನ ಕಂಟ್ರೋಲ್ ಮಾಡಕ್ ಯೂಸ್ ಮಾಡ್ಬೋದು, ಫ್ಯಾನ್ ಕಂಟ್ರೋಲ್ ಮಾಡಕ್ ಯೂಸ್ ಮಾಡ್ಬೋದು. ಸರ್ ಸ್ವಾಮಿ ವಿವೇಕಾನಂದ ಸರ್ ಆಟೋಮೆಟಿಕ್ ಡೋರ್ ಓಪನ್ ಅಂತ ಮೆನ್ಷನ್ ಮಾಡಿದ್ದೀರಾ. ಆಕ್ಚುಲ್ ಆಗಿ ಅದ್ ನಾವು ಟೆಕ್ನಿಕಲ್ ಆಗಿ ಮಾತಾಡ್ಬೇಕಂದ್ರೆ ಇದು ಆಟೋಮೆಟಿಕ್ ಡೋರ್ ಓಪನ್ ಆಗಲ್ಲ. ನಾವು ಹೆಂಗಾದ್ರು ಅದು ಡೋರ್ ಓಪನ್ ಆಗುತ್ತೆ, ನಾವು ಮ್ಯಾನ್ಯುಯಲ್ ಆಗಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಸೊ ಅದು ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಅಂತ ಹೇಳಕ್ ಆಗಲ್ಲ. ಸೊ ಅದು ನಾವು ಕಂಟ್ರೋಲು ಹೋಗ್ಬಿಟ್ಟು ಡೈರೆಕ್ಟ್ ಡೋರ್ನ ಪುಷ್ ಮಾಡೋ ಬದಲು ನಾವು ರಿಮೋಟ್ ಕಂಟ್ರೋಲ್ ಇಂದ ಆ ವರ್ಕ್ ನ ಆಕ್ಟಿವೇಟ್ ಮಾಡ್ತಾ ಇರೋದು. ಸೊ ಆ ಡೋರ್ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಫಂಕ್ಷನ್ ನ ನಾವು ರಿಮೋಟ್ ಒಂದು ಬಟನ್ ಜೊತೆ ರಿಪ್ಲೇಸ್ ಮಾಡ್ತಿರೋದು. ಮತ್ತೆ ಲೈಟ್ ಅಂಡ್ ಫ್ಯಾನ್ ಕಂಟ್ರೋಲು ಎಕ್ಸಾಕ್ಟ್ಲಿ ಅಬ್ಸಲ್ಯೂಟ್ಲಿ ರೈಟ್ ಭಾಗ್ಯಶ್ರೀ ಮ್ಯಾಮ್. ಅದಲ್ಲೂ ಯುಟಿಲೈಸ್ ಮಾಡ್ಬೋದು. ಇದೇ ತರ ಬೇರೆ ಬೇರೆ ಅಪ್ಲಯನ್ಸಸ್ಗೂ ಹಾಕ್ಬೋದು. ಅಕಸ್ಮಾತ್ ನಾವು ಯಾವ್ದಾದ್ರು ಒಂದು ಜಂಕ್ಷನ್ ಬಾಕ್ಸ್ ಇಲ್ಲಾಂದ್ರೆ ಬೇರೆ ಬೇರೆ ಮಲ್ಟಿಪಲ್ ಗ್ಯಾಜೆಟ್ಸ್ ನ ಇಟ್ಕೊಂಡಿದ್ರೆ ಅದಕ್ಕೆ ಡೈರೆಕ್ಟ್ ಕನೆಕ್ಷನ್ ಇದೆ, AC ಕನೆಕ್ಷನ್ ಇದೆ, ನಾವು ಅದಕ್ಕೆ ಪ್ರೋಗ್ರಾಮ್ ಮಾಡ್ಬಿಟ್ಟು ಕನೆಕ್ಟ್ ಮಾಡ್ಬಿಡ್ಬೋದು. ಏರ್ ಕೂಲರ್ ಎಸ್ ಮ್ಯಾಮ್, ನೀವು ಕರೆಕ್ಟ್ ಆಗಿ ಹೇಳಿದ್ರೆ ತುಂಬಾ ದೂರ ಇರುತ್ತೆ, ಮಾಡೋಕ್ ಕಷ್ಟ ಆಗುತ್ತೆ. ಸೊ ಅಷ್ಟು ದೂರ ಹೋಗಿ ಯಾರು ಮಾಡಕ್ ಆಗಲ್ಲ. ಸೊ ಕುತ್ಕೊಂಡಿರೋ ಜಾಗದಲ್ಲೇ ನಾವು ರಿಮೋಟ್ ಯೂಸ್ ಮಾಡ್ಕೊಂಡು ಕಂಟ್ರೋಲ್. ಎರಡು ರಿಮೋಟ್ ತರಾನು ಇಟ್ಕೊಳ್ಬಹುದು. ಮೇನ್ ರಿಮೋಟ್ ಕಳ್ದೋಯ್ತು ಅಂದ್ರೆ ಇದೊಂದು ಬ್ಯಾಕಪ್ ರಿಮೋಟ್ ತರ ಆಗ್ಬಿಡುತ್ತೆ. ಸೊ ದೆನ್ ನಾವು ನೀರ್ ಮೋಟರ್ ಆನ್ ಮಾಡಕ್ ಕೂಡ ಯೂಸ್ ಮಾಡ್ಬೋದು. ಸೊ ದೆರ್ ಆರ್ ಡಿಫರೆಂಟ್ ಅಪ್ಲಿಕೇಶನ್ಸ್, ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಎಲ್ಲರೂ ಸ್ಕ್ರೀನ್ ಶಾಟ್ ತಗೊಂಡ್ರ ಇದು? ಸೊ ಚಾಟ್ ಬಾಕ್ಸ್ ಅಲ್ಲಿ ಹೇಳ್ತೀರಾ? ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ? ಎಸ್ ಅಂತ ಹಾಕಿ, ಇಲ್ಲ ಥಮ್ಸ್ ಅಪ್ ಕೊಡಿ. ಓಕೆ, ಸೊ ಪ್ರೊಸೀಡ್ ಆಗೋಣ. Now we will start with implementing the project. Controlling home applications, fan or bulb using an IR remote. So ನಾವು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಹೆಂಗ್ ಮಾಡ್ಬೋದು? ಸೊ ಇದರಲ್ಲಿ ಈ ಎಕ್ಸಾಂಪಲ್ಗೆ ನಾವು ಫ್ಯಾನ್ ಮತ್ತೆ ಬಲ್ಬ್ ತಗೊಂಡಿದ್ದೀರಿ. ಸೊ ಇದರಲ್ಲಿ ನಾವು ಬಲ್ಬ್ ನ ಹೆಂಗೆ ಅದನ್ನ ಕಂಟ್ರೋಲ್ ಮಾಡ್ಬೋದು ಅಂತ ನೋಡೋಣ.
ಮೆಟೀರಿಯಲ್ಸ್ ರಿಕ್ವೈರ್ಡ್. ಈ ಪ್ರಾಜೆಕ್ಟ್ಗೆ ನಮ್ಗೆ ಏನೇನು ಮೆಟೀರಿಯಲ್ಸ್ ಬೇಕು? ಆಡಿನೋ ಓನೋ ಬೇಕು, ಯು ಎಸ್ ಬಿ ಕೇಬಲ್ ಪ್ರೋಗ್ರಾಮ್ನ ಆಡಿನೋಗೆ ಡಂಪ್ ಮಾಡ್ಬೇಕಂದ್ರೆ USB ಕೇಬಲ್ ಬೇಕು. ಸೊ ಪ್ರೋಗ್ರಾಮ್ನ ಬರೀಬೇಕಂದ್ರೆ ಲ್ಯಾಪ್ಟಾಪ್ ಬೇಕು. ಲ್ಯಾಪ್ಟಾಪು ಸಿಂಗಲ್ ಚಾನಲ್ ರಿಲೇ 5V ನಿಮ್ಮ ಲ್ಯಾಬ್ಸಲ್ಲಿ ಇರುತ್ತೆ, ಅದನ್ನ ಯೂಸ್ ಮಾಡಿ. ಸೊ IR ರಿಸೀವರ್, ಸೊ ಇದನ್ನ IR ಸೆನ್ಸಸ್ನ ಸಿಗ್ನಲ್ಸ್ನ ರಿಸೀವ್ ಮಾಡೋದಕ್ಕೆ IR ರಿಸೀವರ್ ಯೂಸ್ ಮಾಡ್ತಾ ಇದ್ದೀರಿ. ಬಲ್ಬ್ ಹೋಲ್ಡರ್, ಸೊ ಈ ಪ್ರಾಜೆಕ್ಟ್ ನಾವು ಬಲ್ಬ್ನ ಆನ್ ಆಫ್ ಮಾಡಬೇಕಲ್ವಾ, ಸೊ ಅದಕ್ಕೆ ಬಲ್ಬ್ ಹೋಲ್ಡರು, ಪ್ಲಗ್, AC ಬಲ್ಬು, ಒಂದು ಸ್ಕ್ರೂ ಡ್ರೈವರು, ವೈರ್ ಕನೆಕ್ಷನ್ಸು, ಮತ್ತೆ IR ರಿಮೋಟ್. ಸೊ ದೀಸ್ ಆರ್ ದ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ದಿಸ್ ಪ್ರಾಜೆಕ್ಟ್. ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ಕಂಟ್ರೋಲಿಂಗ್ ಹೋಮ್ ಅಪ್ಲಿಕೇಶನ್ಸ್. ಸೊ ಇದು ಸರ್ಕ್ಯೂಟ್ ಡಯಾಗ್ರಾಮ್. ಓಕೆ, ಇದು ಸರ್ ಇದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದೆ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಈ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಮತ್ತೆ ಮೆಟೀರಿಯಲ್ಸ್ ರಿಕ್ವೈರ್ಡ್ ನಾವು ಏನ್ ಮೆನ್ಷನ್ ಮಾಡಿದಿರೋ, ಯಾವ್ದಾದ್ರು ಅನ್ನೋನ್ ಮೆಟೀರಿಯಲ್ ಇಲ್ಲ ಅಂದ್ರೆ ಅನ್ನೋನ್ ಟೂಲ್ ಕಾಂಪೊನೆಂಟ್ ಇದೆಯಾ ನಿಮ್ಗೆ? ಐ ಬಿಲೀವ್ ಎವ್ರಿ ಒನ್ ಹ್ಯಾಸ್ ಕಮ್ ಅಕ್ರಾಸ್ ಆಲ್ ಆಫ್ ದೀಸ್ ಕಾಂಪೊನೆಂಟ್ಸ್ ಅಂಡ್ ವಿಲ್ ಹ್ಯಾವ್ ಎನ್ ಐಡಿಯಾ ಅಬೌಟ್ ಇಟ್. ಅಕಸ್ಮಾತ್ ಇಲ್ಲ ಅಂದ್ರೆ ಹೇಳಿ ಒಂದ್ಸತಿ, ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀವಿ. ಈ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನೋಡಿ, ಇದು ಈ ಬ್ಲಾಕ್ ಕಲರ್ ಏನ್ ಕಾಣಿಸ್ತಿದೆ ಬ್ರೆಡ್ ಮೋಡ್ ಮೇಲೆ, ಅದು IR ರಿಸೀವರ್. ಸೊ IR ರಿಸೀವರ್ನ ಸೊ ಬ್ರೆಡ್ ಮೋಡ್ ಮೇಲೆ ಪ್ಲೇಸ್ ಮಾಡಿದ್ದಾರೆ, ಅದಕ್ಕೆ ತಕ್ಕನಾಗೆ ಕನೆಕ್ಷನ್ಸ್ ಮಾಡಿದ್ದಾರೆ. ಸೊ ಈ ಗ್ರೀನ್ ಕಲರ್ ಲೈನ್ಸ್ ಏನ್ ನೋಡ್ತಿದ್ದೀರಾ, ಅದು ಕನೆಕ್ಷನ್ಸ್ ವಿತ್ IR ರಿಸೀವರ್. ಸೊ ಇದು IR ರಿಲೇ, ಸಾರಿ ಬರೀ ರಿಲೇ. ಓಕೆ, ಇಲ್ಲಿ ಬಲ್ಬ್ ಕೊಟ್ಟಿದ್ದೀರಿ. ಸೊ ಈ ಬಲ್ಬ್ ಜಾಗದಲ್ಲಿ ನಾವು ಫ್ಯಾನ್ ಕೂಡ ಕೊಡ್ಬೋದು. ನೀವು ಹೇಳ್ದಂಗೆ ಬೇರೆ ಬೇರೆ, ಇವಾಗ ನಾವು ಆಗ್ಲೇ ಎಕ್ಸಾಂಪಲ್ ಕೊಟ್ಟಂಗೆ ವಾಟರ್ ಪಂಪ್ನ ಕೂಡ ಕನೆಕ್ಟ್ ಮಾಡ್ಬೋದು, ಏರ್ ಕಂಡೀಷನರ್, ಸೊ ಆನ್ ಮಾಡೋದಕ್ಕೆ. ಸೊ ಇಲ್ಲಿ ಈ ಬಲ್ಬ್ ಜಾಗದಲ್ಲಿ ಬೇರೆ ಅಪ್ಲಯನ್ಸ್ನ ನಾವು ಯೂಸ್ ಮಾಡ್ಬೋದು. ಸೊ ಸ್ಕ್ರೀನ್ ಶಾಟ್ ತೊಗೊಂಡಿದ್ದೀರಾ ಅಂತ ಅನ್ಕೊಂತೀನಿ. ನೆಕ್ಸ್ಟ್, ಇಲ್ಲಾಂದ್ರೆ ನಾನು ಸ್ಕ್ರೀನ್ ಶಾಟ್ ಅಪ್ಲೋಡ್ ಮಾಡ್ತೀನಿ. So note, an IR remote, each button has a unique code. ಈಚ್ ಬಟನ್ಗೆ ಯೂನಿಕ್ ಕೋಡ್ ಇರುತ್ತೆ ಇದರಲ್ಲಿ, ಅದ್ರ ಪ್ರಕಾರ ನಾವು ಕೋಡ್ ಮಾಡಬೇಕು. ಸೊ ನೋಡೋಣ ಏನಂತ. ಇಫ್ ವಿ ನೋ ದ ಕೋಡ್ ಫಾರ್ ಎ ಸ್ಪೆಸಿಫಿಕ್ ಬಟನ್, ವಿ ಕ್ಯಾನ್ ಯೂಸ್ ಇಟ್ ಇನ್ ಅವರ್ ಆರ್ಡಿನೋ ಪ್ರೋಗ್ರಾಮ್ ಟು ಕಂಟ್ರೋಲ್ AC ಅಪ್ಲಿಕೇಶನ್. AC ಅಂದ್ರೆ ಆಲ್ಟರ್ನೇಟಿವ್ ಕರೆಂಟ್. ನಾವು ಮನೇಲಿ ಏನೇನು ಅಪ್ಲಯನ್ಸ್ ಯೂಸ್ ಮಾಡ್ತೀವಿ ಅದೆಲ್ಲ AC ಕರೆಂಟ್ ಇಂದಾನೆ ರನ್ ಆಗೋದು. ಫಾರ್ ಎಕ್ಸಾಂಪಲ್, if we press 2 on the IR remote, it has a specific code such as, ನೋಡಿ ಈ ತರ ಕೋಡ್. ಇವಾಗ ಈ ರಿಮೋಟ್ ನೋಡ್ತಿದ್ದೀರಲ್ವ ನೀವು, ಆ ರಿಮೋಟ್ ಅಲ್ಲಿ ಪ್ರತಿಯೊಂದು ನಂಬರ್ಗೂ ಪ್ರತಿಯೊಂದು ಆಪರೇಷನ್ಗೂ ಸ್ಪೆಸಿಫಿಕ್ ಕೋಡ್ ಇರುತ್ತೆ. ಸೊ ಅದು ಬೇರೆ ಕೋಡ್. ಆ ಕೋಡ್ನ ನಾವು ಫಸ್ಟ್ ಆಡಿನೋ ಅಲ್ಲಿ ಅಪ್ಲೋಡ್ ಮಾಡಬೇಕು. ಯಾಕಂದ್ರೆ ನಾವು ಆಡಿನೋ ಗೊತ್ತಿಲ್ಲ ನಾವು ಯಾವ ಬಟನ್ ಪ್ರೆಸ್ ಮಾಡ್ತಾ ಇದ್ರಿ, ಏನ್ ಪ್ರೆಸ್ ಮಾಡ್ತಾ ಇದ್ರಿ ಅಂತ. ಫಸ್ಟ್ ನಾವು ಸ್ಪೆಸಿಫೈ ಮಾಡಬೇಕು, ಈ ತರ ಬಟನ್ ಈ ತರ ಇದಕ್ಕೆ, ಈ ತರ ಬಟನ್ ಇದಕ್ಕೆ ಅಂತ ನಾವು ಫಸ್ಟ್ ಸ್ಪೆಸಿಫೈ ಮಾಡಿದ್ರೆ ಅವಾಗ ಆಡಿಯೋ ಅರ್ಥ ಆಗುತ್ತೆ ಅದಕ್ಕೆ. ಓಕೆ, ಅವರು ಈ ತರ ಲೈಟ್ ಆನ್ ಮಾಡಕ್ ಹೇಳ್ತಿದ್ದಾರೆ, ಸೊ ಅದು ಅರ್ಥ ಆಗುತ್ತೆ ಅದಕ್ಕೆ ಲೈಟ್ ಆನ್ ಮಾಡ್ಬೇಕು ಅಂತ. ಅವಾಗ ಅದು ಲೈಟ್ ಆನ್ ಆಗುತ್ತೆ, ಇಲ್ಲಾಂದ್ರೆ ಅದು ಗೊತ್ತಾಗಲ್ಲ ನಾವ್ ಏನ್ ಮಾಡ್ತೀವಿ. ಸೊ ಅದು ಗೊತ್ತಾಗ್ಬೇಕು ಅಂದ್ರೆ ಈ ತರ ಕೋಡ್ಸ್ ಇರುತ್ತೆ, ಆ ಕೋಡ್ಸ್ ನ ಫಸ್ಟ್ ನಾವು ಸ್ಪೆಸಿಫೈ ಮಾಡ್ಬೇಕು. ಎಕ್ಸಾಂಪಲ್ ಅದನ್ನೇ ಕೊಟ್ಟಿದ್ದಾರೆ ನೋಡಿ, ನಂಬರ್ 2 ಪ್ರೆಸ್ ಮಾಡಿದ್ರೆ FF2DX ಇದ್ದು ಅದ್ರ ಕೋಡ್. ಸೊ ಈ ರಿಮೋಟ್ದು ಈ ಸ್ಪೆಸಿಫಿಕ್ ನಂಬರ್ 2ಗೆ ಇದು ಕೋಡ್. ಸೊ ಸೇಮ್ FF3DX ಅದು ನಂಬರ್ 3ಗೆ, ಥರ್ಡ್ ಬಟನ್ಗೆ. So to make the project work, we must include the correct button code in the Arduino program. So if operation correct ಆಗಿ ಆಗ್ಬೇಕಂದ್ರೆ ಕರೆಕ್ಟ್ ಕೋಡ್ ನಾವು Arduino program ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. If the code is not provided, the Arduino will not recognize the button pressed. ಸೊ ನಾವು ಕರೆಕ್ಟ್ ಕೋಡ್ ಕೊಟ್ಟಿಲ್ಲ ಅಂದ್ರೆ ಅದು ಆಡಿಯೋ ರೆಕಗ್ನೈಸ್ ಮಾಡಲ್ಲ ನಾವು ಯಾವ ಬಟನ್ ಒತ್ತಾ ಇದ್ದೀರಿ ಅಂತ, ಪ್ರೆಸ್ ಮಾಡ್ತಾ ಇದ್ದೀರಿ ಅಂತ. ಸೊ ವಿ ಮಸ್ಟ್ ನೋಡ್ಕೋಬೇಕು ಕೋಡ್ ಕರೆಕ್ಟ್ ಆಗಿ ಅಪ್ಲೋಡ್ ಆಗಿದೆ ಅಂತ. and the project will not function properly. Okay, to find the code each button on the IR remote, we will use an Arduino with an IR receiver. We press a button on the remote, the Arduino will read the signal from the IR receiver and display the corresponding code in the serial monitor. In this way, we can identify the unique code for each button and use it on our program control appliance. So, ಇದೇನಕ್ಕೆ ಅಂದ್ರೆ ಈ ಕೋಡ್ ನ
ನಾವು ಆಡಿನಲ್ಲಿ ಫಸ್ಟ್ ಹಾಕ್ಬೇಕು IR ಸೆನ್ಸರ್ ಜೊತೆ. ಸೊ ಆ ಪ್ರೋಗ್ರಾಮ್ ಹಾಕಿದ್ಮೇಲೆ ಈಚ್ ಬಟನ್ ನಾವು ಪ್ರೆಸ್ ಮಾಡಬೇಕು. ನಾವು ಯಾವ ಬಟನ್ ಸ್ಪೆಸಿಫೈಗ್ ಯೂಸ್ ಮಾಡ್ತಿರೋ 1 2 3 4 5 6 9 ಗಂಟೆ ಇದೆ. ಸೊ ಇದೆಲ್ಲ ಬಟನ್ ಅದು ಸ್ಪೆಸಿಫೈ ಅದ್ರದ್ದು ನಮ್ ಕೋಡ್ ಗೊತ್ತಿಲ್ಲ. ಫಸ್ಟ್ ಇವಾಗ ಇಲ್ಲಿ ನೋಡಿ ನಂಬರ್ 2ಗೆ ಇಲ್ಲಿ ಕೊಟ್ಟಿದ್ದಾರೆ FF2DX ಅಂತ. ಸೊ ನಮ್ಗೆ ಅದು ಗೊತ್ತಿದ್ದಿಲ್ಲ ಫಸ್ಟ್. ಸೊ ಸ್ಪೆಸಿಫಿಕ್ ರಿಮೋಟ್ಸ್ಗೆ ಬೇರೆ ಬೇರೆ ರಿಮೋಟ್ಸ್ಗೆ ಬೇರೆ ಬೇರೆ ತರ ಇರುತ್ತೆ. ಆದ್ರೆ ಈ ರಿಮೋಟ್ಗೆ ಈ ಕೋಡ್. ಸೊ ಅದೇ ತರ ಈ ಪ್ರೋಗ್ರಾಮ್ ಈ ಕೋಡ್ ಹಾಕ್ಬಿಟ್ಟು ಆರ್ಡಿನೋ ಅಲ್ಲಿ ನಾವು ಕೋಡ್ಸ್ ನ ಐಡೆಂಟಿಫೈ ಮಾಡಬೇಕು. ಈ ಕೋಡ್ ಹಾಕಿ ನಾವು ಬಟನ್ ಅಲ್ಲಿ ಪ್ರೆಸ್ ಮಾಡಬೇಕು. ನಂಬರ್ ಟೂ ಅಂತ ಪ್ರೆಸ್ ಮಾಡಿದಾಗ ಅಲ್ಲಿ ಡಿಸ್ಪ್ಲೇ ಅಲ್ಲಿ ತೋರಿಸುತ್ತೆ FF2DX ಅಂತ. ಎಲ್ಲಿ ತೋರಿಸುತ್ತೆ? ಇಲ್ಲಿದೆ ನೋಡಿ ಸರ್, ಆರ್ಡಿನೋ ID ಅಂತ ವೆಬ್ಸೈಟ್ ಇದೆಯಲ್ಲ. ಸೊ ಅದರಲ್ಲಿ ನಾವು ಆ ಕೋಡ್ಸ್ನ ತೋರಿಸುತ್ತೆ. ಸೊ ಸೀರಿಯಲ್ ಮಾನಿಟರ್ ಅಲ್ಲಿ ಅವಾಗ ನೋಡಿ ಅದನ್ನ ನಾವು ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಈ ಸ್ಕ್ರೀನ್ ಶಾಟ್ ತಗೊಳ್ತೀರಾ, ಎಲ್ಲ ಸ್ಕ್ಯಾನ್ ಮಾಡ್ತೀರಾ ಸರ್, ಟೀಚರ್ಸ್, ಸ್ಟೂಡೆಂಟ್ಸ್? ಸೊ ಸ್ಕ್ರೀನ್ ಶಾಟ್ ತಗೊಂಡ್ಮೇಲೆ ಒಂದು ಎಸ್ ಅಂತ ಟೆಕ್ಸ್ಟ್ ಮಾಡಿ. ಎಸ್, ಸ್ವಾಮಿ ವಿವೇಕಾನಂದ. ಥ್ಯಾಂಕ್ ಯು ಸರ್. ಅದರ್ ಸ್ಕೂಲ್ಸ್ ಆಲ್ಸೋ. ಪ್ರೊಸೀಡ್ ಮಾಡ್ಲಾ? ನೆಕ್ಸ್ಟ್ ಸ್ಲೈಡ್ ಹೋಗ್ಲಾ? ಸೊ ಎಲ್ಲಾರು ತಗೊಂಡಿದ್ರ ಅಂತ ಅನ್ಕೊಂಡಿದ್ದೀನಿ. ಸೊ ನಾವು ಸುನಿಲ್ ಸರ್ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಿದ್ದಾರೆ ಸ್ಕ್ರೀನ್ ಶಾಟ್ ನ, ಬೇಕಾದ್ರೆ ಅದರಲ್ಲೂ ಡೌನ್ಲೋಡ್ ಮಾಡ್ಕೊಂಡು ಬಂದೀವಿ. ಪ್ರೊಸೀಡ್. ಸೊ ವರ್ಕಿಂಗ್ ವಿಡಿಯೋ ನೋಡೋಣ. ನಾವು ಇವಾಗ ಹೇಳಿದ್ರಲ್ವಾ, ಹೋಮ್ ಅಪ್ಲಿಕೇಶನ್ ಅಲ್ಲಿ ಒಂದು ಲೈಟ್ ಬಲ್ಬ್ ನ ರಿಮೋಟ್ ಇಂದ ಹೆಂಗೆ ಆನ್ ಅಂಡ್ ಆಫ್ ಮಾಡ್ಬೋದು ಅಂತ ನೋಡೋಣ ವಿಡಿಯೋ. ಆಡಿಯೋ ಕೇಳಿಸ್ತಿದ್ಯಾ? ಆಡಿಯೋ ಕೇಳಿಸ್ತಿಲ್ಲ ಸರ್. ಜಸ್ಟ್ a minute. ಮನು ಸರ್ ಕೇಳಿಸ್ತಿದ್ಯಾ? ನೋಡ್ತಿದ್ರ ಅದೇ ನಿಮ್ ಲ್ಯಾಬ್ ಕೇಳಿ
ನಂಬರ್ 2 ಪ್ರೆಸ್ ಮಾಡಿದ ತಕ್ಷಣ ಲೈಟ್ ಬಲ್ಬ್ ಆನ್ ಆಗ್ತದೆ ನೋಡಿ. ಸೊ ಈ ಥರ ನಾವು ಡಿಫ್ರೆಂಟ್ ನಂಬರ್ಸ್ನ ಡಿಫ್ರೆಂಟ್ ಅಪ್ಲಿಕೇಶನ್ಗೆ ಯೂಸ್ ಮಾಡ್ಬೋದು. ಸೊ ನಂಬರ್ 1 ನಾವು ಫ್ಯಾನ್ಗೆ ಯೂಸ್ ಮಾಡ್ಬೋದು, ನಂಬರ್ 2 ನಾವು ಬಲ್ಬ್ಗೆ ಯೂಸ್ ಮಾಡ್ಬೋದು, ನಂಬರ್ 3 ನಾವು ಕಿಚನ್ ಲೈಟ್ ಯೂಸ್ ಮಾಡ್ಬೋದು. ಸೊ ಆ ಥರ ಡಿಫ್ರೆಂಟ್ ನಂಬರ್ಸ್ನ ಡಿಫ್ರೆಂಟ್ ಅಪ್ಲಿಕೇಶನ್ಗೆ ನಾವು ಸ್ಪೆಸಿಫೈ ಮಾಡಬೇಕು. ಸೊ ಅರ್ಥ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇನ್ನೊಂದ್ಸಲ ಅಪ್ಲೈ ಮಾಡ್ಲಾ, ಇನ್ನೊಂದ್ಸಲ ನೋಡ್ತೀರಾ? ಸೊ ಚಾಟ್ ಬಾಕ್ಸ್ ಅಲ್ಲಿ ರೆಸ್ಪಾಂಡ್ ಮಾಡಿ. ನೀರ್ಗುಂಡ, ಥ್ಯಾಂಕ್ ಯು ಸರ್. ಇನ್ನೊಂದ್ಸಲ ಪ್ಲೇ ಮಾಡ್ಲಾ? ಸೊ ವಿಡಿಯೋ ಅರ್ಥ ಆಗಿದ್ರೆ ಎಸ್ ಅಂತ ಹಾಕ್ಬಿಡಿ. ಸರ್ ಇನ್ನೊಮ್ಮೆ ಪ್ಲೇ ಮಾಡಿ ಸರ್. ಓಕೆ ಮ್ಯಾಮ್, ಪ್ಲೇ ಮಾಡ್ತೇನೆ. ಜಸ್ಟ್
ಸೊ ಯಾರಿಗಾದ್ರೂ ಏನು ಡೌಟ್ಸ್ ಇದೆಯಾ ಮಕ್ಳ? ವಿಡಿಯೋ ನೋಡಿದ್ರಲ್ಲಿ ಏನಾದ್ರು ಡೌಟ್ಸ್? ಬ್ಲ್ಯಾಕ್ ಕೇಬಲ್ ಎಲ್ಲಿ ಜೋಡಿಸಿದ್ರಿ? Hello, sir. ಹೇಳಿ ಮ್ಯಾಮ್. ಹಲೋ ಸರ್. ಹೇಳಿ ಮ್ಯಾಮ್. ಹಲೋ ಮ್ಯಾಮ್. ಹಲೋ ಹಲೋ ಹೇಳಿ. ಸರ್. ಬ್ಲ್ಯಾಕ್ ಕೇಬಲ್ ಕೊಟ್ರಲ್ಲ ಸರ್, ಅದನ್ನ ಓಕೆ. ಒಂದು ಸೈಡು ಅಲ್ಲಿ ಕನೆಕ್ಟ್ ಮಾಡಿದ್ರಿ, ಇನ್ನೊಂದ್ ಸೈಡ್ ಯಾಕಡೆ ಕನೆಕ್ಟ್ ಮಾಡಿರಿ ಅಂತ ಗೊತ್ತಾಗ್ಲಿಲ್ಲ. ಮ್ಯಾಮ್ ಸರ್ಕ್ಯೂಟ್ ನಮ್ಮ ಡಯಾಗ್ರಾಮ್ ಮಕ್ಕಳು ಕೊಡ್ತೀನಿ ಮ್ಯಾಮ್ ನಿಮ್ಗೆ. ಇದು ಸರ್ಕ್ಯೂಟ್ ಡಯಾಗ್ರಾಮ್ ಮ್ಯಾಮ್, ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಿದ್ದೀನಿ ನಾನು. ಸುನಿಲ್ ಸರ್ ಹಾಕಿದೀರಾ? ಹಾಕಿದ್ದೀನಿ. ಇದು ಸರ್ಕ್ಯೂಟ್ ಡಯಾಗ್ರಾಮ್. ಇದ್ರ ಪ್ರಕಾರ ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಮಾಡಿದ್ರೆ ನಿಮ್ಗೆ ಕೋಡ್ ಕೂಡ ಕೊಡ್ತೀನಿ. ಆ ಕೋಡ್ ನ ಡಂಪ್ ಮಾಡಿದ್ರೆ ಆರ್ಡಿನೋ ಬೋರ್ಡ್ ಅಲ್ಲಿ, ಸೊ ನೀವು ರನ್ ಮಾಡ್ಬೋದು ಮ್ಯಾಮ್. ನೋಡಿ ಬ್ಲಾಕ್ ಕಲರ್ ವೈರ್ ಇದೆ ಅಲ್ವಾ ಮ್ಯಾಮ್? ಸೊ ಅದಲ್ರಿ. ಜಿಪಿ ಮ್ಯಾಮ್, ಅದಲ್ಲ ಬಟನ್ ಮೆನ್ಷನ್ ಆಗಿರೋದ ಮ್ಯಾಮ್? ಮ್ಯಾಲ್ರಿ. ಮ್ಯಾಮ್ ವಿಡಿಯೋಲಿ ಅವ್ರು ಯಾವ ಕಲರ್ ಯೂಸ್ ಮಾಡಿದ್ರು ನಾವು ಇದೇ ಸರ್ಕ್ಯೂಟ್ ಡಯಾಗ್ರಾಮ್ ನ ಫಾಲೋ ಮಾಡಿರೋದು. ಸೇಮ್ ಈಗ ಸರ್ಕ್ಯೂಟ್. ಈ ಬ್ಲ್ಯಾಕ್ ಕಲರ್ ಅಲ್ಲಿ ಪ್ಲಗ್ ಇದೆ ಸರ್, ಇದು ಇದ್ರಲ್ಲಿ ಮ್ಯಾಮ್, ಇದ್ರಲ್ಲಿ ಬ್ಲಾಕ್ ಕಲರ್ ವೈರ್. ಲೆಫ್ಟ್ ಗೆ ಬನ್ನಿ ಸರ್, ಲೆಫ್ಟ್ ಗೆ. ಓಕೆ ಲೆಫ್ಟ್ ಲಾಸ್ಟ್ ಎಂಡ್, ಡೆಡ್ ಎಂಡ್ ಮೇಲ್. ಓಕೆ. ಇದು ಮ್ಯಾಮ್, ಇದು ಅದು ಯು ಎಸ್ ಬಿ ಕೇಬಲ್ ಇತ್ತಲ್ವಾ ಮ್ಯಾಮ್? ಇದು ಈ ಕೇಬಲ್ ಯು ಎಸ್ ಬಿ ಕೇಬಲ್ ಇದೆಯಲ್ವಾ ಅದು. ಸೊ ಅದನ್ನ ಆರ್ಡಿನೋ ಕನೆಕ್ಟ್ ಸೊ ಮಾಡ್ಬಿಟ್ಟು ಟಿಂಕರ್ ಕ್ಯಾಡ್ ಅಲ್ಲಿ ನಾವು ಇದು ಹಾಕಿದ್ರೆ ಆಡಿನೋ ಬೋರ್ಡ್ ಅಂತ ಯೂಸ್ ಮಾಡಿದ್ರೆ ಅದ್ರ ಜೊತೆಗೆ ಇದು ಬರುತ್ತೆ. ಇದು ತಲೆ ಕೆಡ್ಸ್ಕೊಡ್ಬೇಡಿ, ಇದು ಕೇಬಲ್ ಅಷ್ಟೇ, ಯು ಎಸ್ ಬಿ ಕೇಬಲ್. ನಾವು ಕೋಡ್ ನ ಡಂಪ್ ಮಾಡಕ್ ಯೂಸ್ ಮಾಡ್ತಿರಲ್ವಾ ಲ್ಯಾಪ್ಟಾಪ್ ಕನೆಕ್ಟ್ ಮಾಡೋದಕ್ಕೆ ಆಡಿನೋನ, ಸೊ ಅದಷ್ಟೇ, ಅದೇನಿಲ್ಲ ಮ್ಯಾಮ್. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಬೇಸಿಕಲಿ ನಮ್ಗೆ ಇದ್ ಬೇಕು. ಐ ಆರ್ ರಿಸೀವರ್, ರಿಲೇ ಒಂದು, ಸೊ ಬಲ್ಬ್ ಒಂದು ಪ್ಲಗ್, ಸೊ ಇಷ್ಟೇ ಬೇಕಾಗಿರೋದು. ಇದ್ರ ಪ್ರಕಾರ ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಮಾಡ್ಕೊಂಡ್ರೆ ಕೊಟ್ಟಿರೋ ಕೋಡ್ ನ ನೀವು ಆಡಿನೋಲಿ ಅಪ್ಲೋಡ್ ಮಾಡಿದ್ರೆ ವರ್ಕ್ ಆಗುತ್ತೆ ಮ್ಯಾಮ್. ಸೊ ರಿಮೋಟ್ ಎಲ್ಲ ಇರುತ್ತೆ ನಿಮ್ಮ ಹತ್ರ. ಸೊ ಏನಾದ್ರೆ ಡೌಟ್ಸ್ ಇದೆಯಾ ಮ್ಯಾಮ್? ಅರ್ಥ ಸರ್ ಆಯ್ತಾ? ಪ್ರೋಗ್ರಾಮಿಂಗ್ ಏನು ಹಾಕೋದಿಲ್ವಲ್ಲ ಇದಕ್ಕೆ? ಪ್ರೋಗ್ರಾಮ್ ಆಗ್ಬೇಕು ಮ್ಯಾಮ್. ನಾನು ನಿಮ್ಗೆ ಆ ಕೋಡ್ ಸ್ಕ್ಯಾನ್ ತೋರಿಸ್ತೀನಿ, ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಬೋದು, ಸ್ಕ್ರೀನ್ ಶಾಟ್ ತಗೊಳ್ಳಿ. ನಮ್ಗೆ ಅದೇ ತೊಂದರೆ ಆಗ್ತಿರೋ ಸರ್, ಪ್ರೋಗ್ರಾಮಿಂಗ್ ಹೌದ್ರಾ? ಬರ್ತಾ ಇಲ್ಲ. ಹೌದ್ರಾ? ಸರಿ ಮ್ಯಾಮ್, ಅದು ಮನೋಜ್ ಸರ್ ಕಂಡಕ್ಟ್ ಮಾಡಿದಾರ ಮ್ಯಾಮ್ ಆಡಿನೋ ಹೆಂಗೆ ನಾವು ಕೋಡ್ನ ಡಂಪ್ ಮಾಡೋದು. ಅದು 60 ಗ್ರೂಪ್ ಅಲ್ಲಿ ಇದೆ ಮ್ಯಾಮ್, ಯೂಟ್ಯೂಬ್ ಅಲ್ಲಿ ಇದೆ, ನೀವು ಅದರಿಂದ ಆಕ್ಸೆಸ್ ಮಾಡ್ಕೊಬೋದು ಅನ್ಸುತ್ತೆ. ಸೊ ಕೋಡ್ಸ್ ನ ಹೆಂಗೆ ಅಪ್ಲೋಡ್ ಮಾಡೋದು, ಆಡಿನೋನ ಹೆಂಗೆ, ಅದೆಲ್ಲ ಹೇಳಿದಾರೆ ಮ್ಯಾಮ್, ಮನೋಜ್ ಸರ್ ಹೇಳಿದಾರೆ. ಓಕೆ, ನೋಡ್ತೀವಿ ಸರ್. ಅಂದ್ರೆ ನಾವು ಇವಾಗ್ಲೇ ಅದನ್ನ ಚಾರ್ಜ್ ತಗೊಂಡಿದೀವಿ, ಓಕೆ ಓಕೆ ಹಾಗಾಗಿ ಮ್ಯಾಮ್. ನೀವು ಆತರ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ನಮ್ಗೊಂದು ಮೆಸೇಜ್ ಹಾಕಿ ಮ್ಯಾಮ್. ಮೆಸೇಜ್ ಹಾಕಿಲ್ಲ ಅಂದ್ರೆ ಕಾಲ್ ಮಾಡಿ. ನಂಬರ್ ಇರುತ್ತೆ, ನೀವು 60 ಗ್ರೂಪ್ ಅಲ್ಲಿ ಇದ್ರೆ ಅದ್ರಲ್ಲಿ ಇರುತ್ತೆ ಮ್ಯಾಮ್. ಓಕೆ ಸರ್, ಓಕೆ. ಎಲ್ಲ ಇನ್ಫಾರ್ಮೇಶನ್ ಡೀಟೇಲ್ಸ್ ಎಲ್ಲ ಮತ್ತೆ ಪಾಸ್ ಮಾಡ್ತೀವಿ ಒಂದ್ಸತಿ. ನಾವು ನಿಮ್ಗೆ ಹೆಲ್ಪ್ ಮಾಡ್ತೀರಿ ಮ್ಯಾಮ್, ನಮ್ಮ ಟೀಮ್ ಎಲ್ಲ ಹೆಲ್ಪ್ ಮಾಡ್ತೀರಿ. ನಿಮ್ಗೆ ಹತ್ರ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಕಾಲ್ ಮಾಡಿ ಮ್ಯಾಮ್, ಪರವಾಗಿಲ್ಲ. ಈ ಆನ್ಲೈನ್ ಸೆಷನ್ ಮಾಡ್ತೀರಾ ಸರ್ ನಮ್ಮ ಮಕ್ಕಳಿಗೆ? ಆನ್ಲೈನ್ ಸೆಷನ್ ಮ್ಯಾಮ್ ಎವ್ರಿ ವೀಕ್ ಇರುತ್ತೆ ಮ್ಯಾಮ್. ಎವ್ರಿ ವೀಕ್ ಫ್ರೈಡೆ ಇರುತ್ತೆ, 2 PM to 3 PM. 2 PM to 3 ಮಕ್ಕಳಿಗೆ PM. ಮಾಡ್ಬೋದಾ ಸರ್ ಇದನ್ನ ಮಕ್ಕಳಿಗೆ? ಹಲೋ ಸರ್. ಹಲೋ. ಹಲೋ. ಹಲೋ ಸರ್, ಆಗಲೇ QR ಕೋಡ್ ಕಳ್ಸಿದ್ರಲ್ಲ, ಅದು ಎದರ್ದು ಸರ್? ಜಸ್ಟ್ ಈ QR ಕೋಡ್ ಎಸ್ ಸರ್, ಎಸ್ ಸರ್. ಇದು QR ಕೋಡ್, ಇದು ನಾವು ಟಿಂಕರ್ ಕ್ಯಾಡ್ ಅಲ್ಲಿ ಮಾಡಿದ್ರಲ್ವಾ, ಅದಕ್ಕೆ ಕೋಡ್. ಈ ಟಿಂಕರ್ ಕ್ಯಾಡ್ ಅಲ್ಲಿ ನಾವು LED ಬಲ್ಬ್ಸ್ ನ ರನ್ ಮಾಡಕ್ ಯೂಸ್ ಮಾಡಿದ್ರಲ್ವಾ, ಸೊ ಇದಕ್ಕೆ ಕೋಡ್ ಬಂದ್ಬಿಟ್ಟು ಇದು. ಓಕೆ, ಇದು ಇಲ್ಲಿಗೆ ಮುಗೀತು. ಇದು ಇಲ್ಲಿಗೆ ಮುಗಿದ್ರೆ ಟಿಂಕರ್ ಕ್ಯಾಡ್ ಮುಗೀತು. ಇವಾಗ ಇಲ್ಲಿಂದ ನಾವು ಹೋಮ್ ಅಪ್ಲಿಕೇಶನ್ ಮಾಡಿದ್ರಲ್ವಾ, ಸೊ ಅದಕ್ಕೆ ನೋಡಿ, ಹೋಮ್ ಅಪ್ಲಯನ್ಸ್ ನ ಆನ್ ಮಾಡೋದಕ್ಕೆ. ಸೊ ಇಲ್ಲಿಂದ, ಸೊ ಈ QR ಕೋಡ್ ಬಂದ್ಬಿಟ್ಟು ಟಿಂಕರ್ ಕ್ಯಾಡ್ದು. ಎಲ್ಲಾದ್ರೂ ನೀವು ಬರ್ಕೊಳ್ಳಿ, ಎಲ್ಲ ಒಂದು ಫೋಲ್ಡರ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ, ಟಿಂಕರ್ ಕ್ಯಾಡ್ದು ಆಡಿನೋ ಕೋಡ್ ಅಂತ, ಈ QR ಕೋಡ್. ಇದು ಬಂದ್ ಇದು ಸರ್ಕ್ಯೂಟ್ ಡಯಾಗ್ರಾಮ್ ಇಲ್ಲೇ ಇದೆ, ಆಗ್ಲೇ ತಗೊಂಡ್ರಲ್ವ ಸರ್ಕ್ಯೂಟ್ ಡಯಾಗ್ರಾಮ್ ಇದು?
ಇದು ಟಿಂಕರ್ ಕ್ಯಾಟ್ದು ಸರ್ಕ್ಯೂಟ್ ಡಯಾಗ್ರಾಮ್. ಸುನಿಲ್ ಸರ್ ಅದೊಂದು ಸ್ಕ್ರೀನ್ಶಾಟ್ ತಗೊಂಡು ಚಾಟ್ ಬಾಕ್ಸ್ ಹಾಕ್ತಾರೆ. ಚಾಟ್ ಬಾಕ್ಸ್ ಅಲ್ಲಿ ಸೇರ್ ಹಾಕ್ತಾರೆ. ಸೊ ಅದನ್ನು ನೀವು ಸೇವ್ ಮಾಡ್ಕೊಳ್ಳಿ. ಒಂದು ಸಪ್ರೇಟ್ ಫೋಲ್ಡರ್ಸ್ ಅಲ್ಲಿ ಹಾಕೊಳ್ಳಿ. ಒಂದು ಫೋಲ್ಡರ್ ಅಲ್ಲಿ ಟಿಂಕರ್ ಕ್ಯಾಡ್ ಅಂತ ಹಾಕಿ, ಸೊ ಅದರಲ್ಲಿ ಕೋಡ್ಸ್ ಎಲ್ಲ ಸೇವ್ ಮಾಡ್ಕೊಳ್ಳಿ. ಫೋಟೋ QR ಕೋಡ್ಸ್ ಮತ್ತೆ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಎಲ್ಲ ಕನ್ಫ್ಯೂಸ್ ಹಲೋ ಆಗುತ್ತೆ. ಸರ್. ಯಾ ಹಲೋ ಯಾ ಸರ್, ಆಗಲೇ ಒಂದ್ ವಿಡಿಯೋ ತೋರಿಸಿದ್ರಲ್ಲ, ಅದ ಒಂದ್ ಚಿಪ್ ಗತಿ ಐತಲ್ಲ ಸರ್, ಆ ಸೆನ್ಸರ್ ಹೆಸರೇನ್ರಿ? ವಿಡಿಯೋ ಅಲ್ಲಿ ಕ್ಯಾನ್ ಯು ಕಮ್ ಅಗೇನ್? ತಿರ್ಗಾ ಹೇಳ್ತೀಯಪ್ಪ, ಅದು ನಂಗೆ ಕೇಳಿಸಿಲ್ಲ. ವಿಡಿಯೋ ಅಲ್ಲಿ ಅದ್ರಲ್ಲಿ ನಾವ್ ಯಾವ ಸೆನ್ಸರ್ಸ್ ಯೂಸ್ ಮಾಡಿಲ್ಲ. ವಿ ಹ್ಯಾವ್ ಓನ್ಲಿ ಯೂಸ್ಡ್ ಐಆರ್ ಎಮಿಟರ್ ಮತ್ತೆ ರಿಸೀವರ್. ಎಮಿಟರ್ ಬಂದು ನಮ್ಮ ನೋಡಿ ಇಲ್ಲಿ ರಿಮೋಟ್ ಅಲ್ಲಿ ಇದೆ. ಓಕೆ, ರಿಸೀವರ್ ಯೂಸ್ ಮಾಡಿದ್ದೀರಾ ಅಷ್ಟೇ. ರಿಸೀವರ್ ಮತ್ತೆ ರಿಮೋಟ್ ಯೂಸ್ ಮಾಡಿದ್ದೀರಿ ಆ ವಿಡಿಯೋ ಅಲ್ಲಿ. ಈ ಕಾಂಪೋನೆಂಟ್ಸ್ ನಿಮ್ಗೆ ಏನ್ ತೋರಿಸ್ತಾ ಇದೀನೋ ಈ ಕಾಂಪೋನೆಂಟ್ಸ್ ಯೂಸ್ ಮಾಡಿರೋದು. ಆಡಿಯೋ ಕೇಬಲ್, ಲ್ಯಾಪ್ಟಾಪ್, ರಿಲೇ, ರಿಸೀವರ್. ಅದು ಬ್ರೆಡ್ ಮೋಡ್ ಮೇಲೆ ಹಾಕಿದ್ರಲ್ವಾ, ಅದು ರಿಸೀವರ್. ಮತ್ತೆ ಬಲ್ಬ್ ಹೋಲ್ಡರ್, ಬಲ್ಬ್ ಪ್ಲಗ್, ಒಂದೇ ಯಾವ್ದಾದ್ರು ಬಲ್ಬ್, LED ಬಲ್ಬ್. ಎಸ್ ಸರ್. ಸ್ಕ್ರೂ ಟೈಟ್ ಮಾಡಕ್ಕಷ್ಟೇ. ರಿಲೇ ಇರುತ್ತಲ್ವಾ, ರಿಲೇಗೆ ಟೈಟ್ ಮಾಡೋದಕ್ಕೆ. ವಯರ್ಸ್ ಕನೆಕ್ಷನ್ಸ್ಗೆ ನಾರ್ಮಲ್ ಆಗಿ. ಸೊ ರಿಮೋಟ್ ನಿಮ್ ಲ್ಯಾಬ್ ಅಲ್ಲಿ ಇರುತ್ತೆ, ಸೊ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಅದನ್ನ ಯೂಸ್ ಮಾಡ್ಬೋದು. ಬೇರೆ ಏನ್ ಡೌಟ್ ಇದೆಯಾ? ನೋ ಸರ್, ನೋ ಸರ್. ಓಕೆ, ಥ್ಯಾಂಕ್ ಯು. ಸರ್, ಇದು ನೀವು ಸಿಂಗಲ್ ಬಲ್ಬ್ಗೆ ಕನೆಕ್ಷನ್ ನೋಡ್ಸಿದಿರಲ್ವ ಸರ್, ಅದೇ 2 ಬಲ್ಬ್ ಮಾಡ್ಬೇಕಂದ್ರೆ ಹೆಂಗೆ ಕನೆಕ್ಷನ್ಸ್? ಇದೆ ಮ್ಯಾಮ್ ಕನೆಕ್ಷನ್. ಲೈಟ್ ಬಲ್ಬ್ ಹೋಮ್ ಅಪ್ಲಯನ್ಸ್ಗೆ ಯೂಸ್ ಮಾಡ್ತಾರಲ್ವಾ, ಅದು ಸರ್ಕ್ಯೂಟ್ ಇವಾಗ ಸಿಂಗಲ್ಗೆ ನಾವು ಒಂದೇ ಒಂದು ರಿಲೇ ಯೂಸ್ ಮಾಡಿದೀವಿ ಮ್ಯಾಮ್. ಸೊ ನಿಮಗೆ ಮಲ್ಟಿಪಲ್ ಅಪ್ಲಯನ್ಸ್ ಇದ್ರೆ ಯೂಸ್ ಮಲ್ಟಿಪಲ್ ಮಾಡ್ಬೇಕಂದ್ರೆ ರಿಲೇಸ್ ಯೂಸ್ ಮಲ್ಟಿಪಲ್ ಮಾಡಿ ರಿಲೇಸ್ ಯೂಸ್ ಮಾಡ್ತೀವಿ. ಅದಕ್ಕೆ ಡಿಫ್ರೆಂಟ್ ನಂಬರ್ಸ್ ಜಸ್ಟಿಫೈ ಮಾಡ್ಬೇಕು ಮ್ಯಾಮ್ ಕೋಡಲ್ಲಿ. ಸೊ ಇದರಲ್ಲಿ ನಂಬರ್ 2 ನಾವು ಬಲ್ಬ್ ಆನ್ ಮಾಡಕ್ಕೆ ಯೂಸ್ ಮಾಡ್ತಾ ಇದೀರಿ ಈ ಇದರಲ್ಲಿ. ಸೊ ನಾವು ಇನ್ನೊಂದು ರಿಲೇ ಯೂಸ್ ಮಾಡಿ ಇನ್ನೊಂದು ಏನಾದ್ರು ಇವಾಗ ಇದ್ರ ಜಾಗದಲ್ಲಿ, ಲೈಟ್ ಬಲ್ಬ್ ಜಾಗದಲ್ಲಿ ಇನ್ನೊಂದು ಫ್ಯಾನ್ ಬೇಕು ನಮಗೆ. ಫ್ಯಾನ್ ಕೂಡ ಆಪರೇಟ್ ಮಾಡ್ಬೇಕು ಒಂದೇ ರಿಮೋಟ್ ಅಲ್ಲಿ ಅಂದ್ರೆ ಇನ್ನೊಂದು ರಿಲೇ ಯೂಸ್ ಮಾಡಿ, ಅದು ಸಪ್ರೇಟ್ ಕೋಡ್ ಬರುತ್ತೆ. ಅದು ಸಪ್ರೇಟ್ ಕೋಡ್ ಹಾಕಿ ಸೊ ಇನ್ನೊಂದು ನಂಬರ್ನ ಸ್ಪೆಸಿಫೈ ಮಾಡೋದು. ಎಕ್ಸಾಂಪಲ್ ನಂಬರ್ 3 ಅಂತ ಸ್ಪೆಸಿಫೈ ಮಾಡಿದ್ರೆ ನಂಬರ್ 3 ಪ್ರೆಸ್ ಮಾಡಿದಾಗ ಫ್ಯಾನ್ ಆನ್ ಆಗುತ್ತೆ. ಸೊ ಇದ್ರ ಈ ಈ ಈ ಪ್ರಾಜೆಕ್ಟ್ ಅಲ್ಲಿ ನಾವು ಲೈಟ್ ಬಲ್ಬ್ ಮಾಡಿದ್ವಿ ನಂಬರ್ 2 ಅಂತ. ಸೊ ಆ ಪ್ರಾಜೆಕ್ಟ್ ಅಲ್ಲಿ ನಂಬರ್ 2, ನಂಬರ್ 3. ಸೊ ನಂಬರ್ 2 ಬಂದ್ಬಿಟ್ಟು ಲೈಟ್ ಬಲ್ಬ್ಗೆ, ನಂಬರ್ 3 ಬಂದ್ಬಿಟ್ಟು ಫ್ಯಾನ್ಗೆ ಅಂತ ಸ್ಪೆಸಿಫೈ ಮಾಡಿದ್ರೆ ನಾವು ಡಿಫ್ರೆಂಟ್ ಅಪ್ಲಯನ್ಸ್ ನ ಒಂದೇ ರಿಮೋಟ್ ಇಂದ ಯೂಸ್ ಮಾಡ್ಬೋದು. ಸೊ ಇನ್ನು ನಮ್ಗೆ 9 ನಂಬರ್ಸ್ ಇದೆ. ಸೊ 9 ಅಪ್ಲಿಕೇಶನ್ಸ್ ನಾವು ಒಂದೇ ರಿಮೋಟ್ ಅಲ್ಲಿ ಆಪರೇಟ್ ಮಾಡ್ಬೋದು. ಸೊ ಆತರ ನೀವು ಯಾವ್ದಾದ್ರು ಸ್ಕೂಲ್ ಟ್ರೈ ಮಾಡಿದ್ರೆ ನಾವು ಹೆಲ್ಪ್ ಮಾಡ್ತೀರಿ. ಸೊ ನಮಗೆ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು ಎನಿ ಟೈಮ್. ಸ್ಟೂಡೆಂಟ್ಸ್ ಕೂಡ ಅಷ್ಟೇ. ಸೊ ನಂಬರ್ ತೊಗೊಳ್ಳಿ ನಿಮ್ಮ ಟೀಚರ್ ಇಂದ. ಸೊ ಯಾವಾಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡಿ, ನಾವು ಹೆಲ್ಪ್ ಮಾಡ್ತೀವಿ. ಎನಿ ಡೌಟ್ಸ್ ಸ್ಟೂಡೆಂಟ್ಸ್, ಟೀಚರ್ಸ್? ಸರ್, ಯಾ ಕೋಡಿಂಗ್ ಹೆಂಗ್ ಅಪ್ಲೋಡ್ ಮಾಡುದು? ಕೋಡಿಂಗ್ ಅಪ್ಲೋಡ್ ಮಾಡೋದಾ?
ಇದು ಕೋಡು ಕರೆಕ್ಟ್. ಸೊ ಇದು ನಾವು ಇದು ಆಲ್ರೆಡಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀವಿ. ಸೊ ನೀವು ಇದನ್ನ ಗೂಗಲ್ ಸ್ಕ್ಯಾನ್ ಇಲ್ಲ ಅಂದ್ರೆ ಫೋನ್ ಸ್ಕ್ಯಾನರ್ ಯೂಸ್ ಮಾಡ್ಬಿಟ್ಟು ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಲಿಂಕ್ ಪಾಪ್ ಅಪ್ ಆಗುತ್ತೆ. ಆ ಲಿಂಕ್ ನ ಯೂಸ್ ಮಾಡ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡಕ್ ಆಪ್ಷನ್ ಸಿಗುತ್ತೆ ಆಡಿನೋ ಕೋಡ್ ನ. ಅದನ್ನ ಆಡಿನೋ ಐಡಿ ಯೂಸ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಡ್ಬೋದು ನಿಮ್ಮ ಆಡಿನೋ ಒಳಗಡೆ ಇನ್ ಆರ್ಡರ್ ಟು ಪ್ರೊಸೀಡ್ ವಿತ್ ದಿ ಪ್ರಾಜೆಕ್ಟ್. ಸೊ ಆಡಿನೋ ಕೋಡ್ನ ಹೆಂಗೆ ನಾವು ಆಡಿನೋಗೆ ಅಪ್ಲೋಡ್ ಮಾಡಬೇಕು ಅಂತ ಮನೋಜ್ ಸರ್ ಲಿಂಕ್ ಹಾಕ್ತಾರೆ. ಸೊ ಅದನ್ನ ಫಾಲೋ ಮಾಡಿ ಹೆಂಗ್ ಅಪ್ಲೋಡ್ ಮಾಡ್ಬೋದು ಅಂತ ಆಡಿನೋ ಬೋರ್ಡ್ಗೆ. ಸೊ ಇನ್ನು ಫರ್ದರ್ ಡೌಟ್ಸ್ ಏನಾದ್ರು ಇದ್ರೆ ಕಾಲ್ ಮಾಡ್ಬೋದು ಇಲ್ಲ ಮೆಸೇಜ್ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, ಟೀಚರ್ಸ್, ಎನಿ ಡೌಟ್? ಸೊ ಅರ್ಥ ಆಗಿದ್ರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡಿ. ಸೊ ಡೌಟ್ಸ್ ಇದ್ರೆ ಡೌಟ್ಸ್ ಕೂಡ ಕೇಳ್ಬೋದು ಚಾಟ್ ಬಾಕ್ಸ್ ಅಲ್ಲಿ. ಸೊ ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. So I hope everyone has understood the project. Yes, sir. Yes, sir. Thank you very much. ಸೊ ಈ ಸೆಷನ್ ಅಲ್ಲಿ ನಾವು ಟಿಂಕರ್ ಕ್ಯಾಡ್ ಅಲ್ಲಿ ಹೆಂಗೆ ರಿಮೋಟ್ ಇಂದ ಒಂದು LED ಬಲ್ಬ್ಸ್ ಆನ್ ಮಾಡೋದು ಕಲ್ತಿದ್ದೀರಿ. IR ಸೆನ್ಸರ್ ಅಂದೇನಂದ್ರೆ ಕಲ್ತಿದ್ದೀರಿ. IR ರಿಸೀವರ್ ಅಂದ್ರೆ ಏನಂತ ಕಲ್ತಿದ್ದೀರಿ. ಸೊ ಅದಾದ್ಮೇಲೆ ಈ IR ಸೆನ್ಸರ್ IR ರಿಮೋಟ್ ನ ಯೂಸ್ ಮಾಡ್ಕೊಂಡು ಮನೆಯಲ್ಲಿ ಹೆಂಗೆ ಅದನ್ನ ಅಪ್ಲೈ ಮಾಡ್ಬೋದು. ಸೊ ಅದು ಕಲ್ತಿದ್ದೀರಿ. ಎಕ್ಸಾಂಪಲ್ ನಾವು ಲೈಟ್ ಬಲ್ಬ್ಗೆ ಮಾಡಿದ್ರಿ. ಸೊ ನೀವು ಒಂದು ಫ್ಯಾನ್ಗೆ, AC ಗೆ, ಸೊ ಡಿಫ್ರೆಂಟ್ ಅಪ್ಲಯನ್ಸಸ್ಗೆ ನೀವು ಕೋಡ್ ಮಾಡ್ಬೋದು. ಸೊ ಯಾರಾದ್ರೂ ಈ ತರ ಪ್ರಾಜೆಕ್ಟ್ ಟ್ರೈ ಮಾಡ್ತಿದ್ರೆ ನಿಮ್ಮ ಸ್ಕೂಲಲ್ಲಿ ಯಾರು ಡಿಫಿಕಲ್ಟೀಸ್ ಫೇಸ್ ಮಾಡಿದ್ರೆ ನಮ್ಮ ಟೀಮ್ನಾಗ ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಸೇಜ್ ಹಾಕಿ ನಿಮ್ಮ ಟೀಚರ್ ಹತ್ರ ನಂಬರ್ ತೊಗೊಳ್ಳಿ, ಇಲ್ಲಾಂದ್ರೆ ಟೀಚರ್ಗೆ ಹೇಳಿ, ಅವರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ವಿಲ್ ಹೆಲ್ಪ್ ಯು ಔಟ್. ಸೊ ವಿಲ್ ಡೂ ದಿಸ್ ಪ್ರಾಜೆಕ್ಟ್ ಟುಗೆದರ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಅಟೆಂಡೆನ್ಸ್ ಶೀಟ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಸೊ ಎಲ್ಲರೂ, ಸೊ ಟೀಚರ್ಸ್ ಎಲ್ಲರೂ ಅಟೆಂಡೆನ್ಸ್ ಅಪ್ಡೇಟ್ ಮಾಡ್ಬಿಡಿ. ಹಲೋ ಸರ್. ಹಲೋ ಸರ್. ಯಾ ಸರ್ ಮಾಡೆಲ್ ಹೆಸರೇನ್ರಿ? ಮಾಡೆಲ್ ಹೆಸರು ಬಂದ್ಬಿಟ್ಟು ಕಂಟ್ರೋಲಿಂಗ್ AC ಬಲ್ಬ್. AC ಅಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್. AC ಬಲ್ಬ್ ಕಂಟ್ರೋಲಿಂಗ್ ಯೂಸಿಂಗ್ IR ರಿಮೋಟ್. ನಾನು ಫಸ್ಟ್ ಇಂದ ಹಾಕ್ತೀನಿ. ನೋಡಿ ಬೇಕಾದ್ರೆ ಬರ್ಕೊಡಿ. ಕಂಟ್ರೋಲಿಂಗ್ AC ಬಲ್ಬ್ ಯೂಸಿಂಗ್ ಆನ್ IR ರಿಮೋಟ್. ಇದು ನಿಮ್ ಪ್ರಾಜೆಕ್ಟ್ ಹೆಸರು. IR ರಿಮೋಟ್ ಅಂದ್ರೆ IR ರಿಮೋಟ್ ಅಂದ್ರೆ ಇನ್ಫ್ರಾರೆಡ್ ರಿಮೋಟ್. ಆಗ್ಲೇ ಹೇಳಿದ್ರಲ್ವಾ? ಸೊ ಕೋಡಿಂಗ್ ಎಕ್ಸ್ಪ್ಲೈನ್ ಮಾಡಿ ಅಂತ ಒಬ್ರು ಕೇಳಿದ್ದಾರೆ, ಸ್ವಾಮಿ ವಿವೇಕಾನಂದ ಸರ್. IR ರಿಮೋಟ್ ಅಂದ್ರೆ ಬೇರೆ ಏನು ಡಿಫ್ರೆಂಟ್ ಟೈಪ್ ಆಫ್ ರಿಮೋಟ್ ಏನಲ್ಲ, ನೀವು ಮನೇಲಿ ಯೂಸ್ ಮಾಡ್ತಿರಲ್ವಾ ಸೇಮ್ ರಿಮೋಟ್. ಸೇಮ್ ರಿಮೋಟೇ, ಜಸ್ಟ್ IR ರಿಮೋಟ್ ಅಂತ ಸ್ಪೆಸಿಫೈ ಮಾಡಿದೀವಿ ಅಷ್ಟೇ. ಓಕೆ, ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಹಲೋ ಸರ್. ಯಾ ಮ್ಯಾಮ್. ಸರ್, ಇದರ ಪ್ರೋಗ್ರಾಮಿಂಗ್ ಅನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಲಿಕ್ಕೆ ಆಗುತ್ತಾ? ಯಾ ಮ್ಯಾಮ್, ಟ್ರೈ ಮಾಡ್ತೀನಿ ಮ್ಯಾಮ್. ಫುಲ್ ಕೋಡ್ ಇದ್ರಲ್ಲ ಹಾಕ್ಲಾ? ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಫೋನಲ್ಲಿ ಸ್ಕ್ಯಾನ್ ಮಾಡಿದ್ರೆ ಬರುತ್ತೆ ಮ್ಯಾಮ್. ನೀವು ಫೈಲ್ ನ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನೂ ಅದು ಈಸಿ ಆಗಿರುತ್ತೆ. ಇದೊಂದು ಸ್ಕ್ರೀನ್ ಶಾಟ್ ನೀವೆಲ್ಲಾದ್ರೂ ಒಂದು ಫೈಲಲ್ಲಿ ಸೇವ್ ಮಾಡ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ಸೊ ಬೇರೆ ಕಡೆ ಹುಡ್ಕೋದು, ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದ್ರ ಕೋಡ್ ಮಾತ್ರ ಇರುತ್ತೆ. ಸೊ ಈ ಪ್ರಾಜೆಕ್ಟ್ ನೀವು ಬೇರೆ ಕಡೆ ಎಲ್ಲಾದ್ರೂ ಮಾಡ್ಬೇಕಾದ್ರೂ ಕೂಡ ಈ ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಆ ಕೋಡ್ ಬಂದ್ಬಿಡುತ್ತೆ. ಯಾಕಂದ್ರೆ ನಾವು ಆನ್ಲೈನ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಸ್ಕ್ಯಾನ್ ಮಾಡಿ ಅಷ್ಟೇ ಮ್ಯಾಮ್. ಆದ್ರೂ ನೀವು ಕೇಳಿದ್ರೆ, ಸೊ
ಗ್ರೂಪ್ ಅಲ್ಲಿ ಹಾಕ್ತೀನಿ. ಇದು ಸ್ಕ್ಯಾನ್ ಮಾಡ್ತೀವಿ ಸರ್, ಬಟ್ ಪ್ರೋಗ್ರಾಮಿಂಗ್ ಇದ್ರಲ್ಲಿ ಇರುತ್ತಾ? ಇರುತ್ತೆ ಮ್ಯಾಮ್. ಇದ್ರ ಈ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಪ್ರೋಗ್ರಾಮ್ ಇರುತ್ತೆ. ಪ್ರೋಗ್ರಾಮ್ದು ಒಂದು ಫುಲ್ ಫೈಲ್ ಇರುತ್ತೆ. ಫೈಲ್ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ ಸರ್, ಥ್ಯಾಂಕ್ ಯು. ಯಾ ಮ್ಯಾಮ್. ಆದ್ರೆ ನಾನು ಕೋಡ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಮ್ಯಾಮ್. ಒಂದು ನಿಮಿಷ. ಓಕೆ ಓಕೆ. ಓಕೆ. ಸೊ ಮಕ್ಕಳ ಏನಾದ್ರು ಬರೀ ಕ್ವಶನ್ಸ್ ಇದೆಯಾ ನಿಮ್ಗೆ ಸ್ಟೂಡೆಂಟ್ಸ್? ಹಾ, ಥ್ಯಾಂಕ್ ಯು. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಟೀಚರ್ಸ್ ಅದು ಅಟೆಂಡೆನ್ಸ್ ಶೀಟ್ ನ ಅಪ್ಡೇಟ್ ಮಾಡ್ಬಿಡಿ. ಸೊ ಅಪ್ಡೇಟ್ ಮಾಡಿದಿರಿ ಅಂತ ಒಂದು ಥಮ್ಸ್ ಅಪ್ ಕೊಡಿದ್ರೆ ಎಸ್ ಅಂತ ಟೈಪ್ ಮಾಡಿ. ಸರ್ ಎಚ್ ಇ ಎಕ್ಸ್ ಅಂತ ಏನೂ ಇಲ್ಲ ಪ್ರೋಗ್ರಾಮ್ ಅಲ್ಲಿ. ಜಸ್ಟ್ ಆಗ್ಲೇ ಡಿಸ್ಕಸ್ ಮಾಡಿದ್ರಲ್ಲ, ಐ ಆರ್ ರಿಮೋಟ್ ಅಲ್ಲಿ ಅದು ಸ್ಪೆಸಿಫೈ ಆಗಿರೋ ನಂಬರ್ಸ್ಗೆ ಸ್ಪೆಸಿಫೈಡ್ ಕೋಡ್ ಇದೆ ಅಂತ. ಸೊ ಆ ಸ್ಪೆಸಿಫೈಡ್ ಕೋಡ್ಸ್ ನಾವು ಎಚ್ ಇ ಎಕ್ಸ್ ಕೋಡ್ಸ್ ಅಂತ ಹೇಳ್ತೀವಿ. ಜಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಪ್ರೋಗ್ರಾಮ್ ಅಲ್ಲಿ ಬರ್ದವ್ರೆ. ಸೊ ಏನ್ ಬರ್ದವ್ರೆ ಅಂದ್ರೆ ರಿಪ್ಲೇಸ್ ವಿತ್ ಯೋರ್ ರಿಮೋಟ್ಸ್ ಆಕ್ಚುಯಲ್ ಎಚ್ ಇ ಎಕ್ಸ್ ಕೋಡ್ ಅಂತ. ಸೊ ಅದಕ್ಕೂ ಕೋಡ್ಗೂ ಏನ್ ಸಂಬಂಧ ಇರಲ್ಲ. ಓಕೆ, ಅಂದ್ರೆ ಪ್ರೋಗ್ರಾಮ್ಗೂ ಅದಕ್ಕೆ ಏನ್ ಸಂಬಂಧ ಇರಲ್ಲ. ಐ ಆರ್ ರಿಮೋಟ್ ಅಲ್ಲಿ ಇರೋ ಕೋಡಿಗೆ ಅದಕ್ಕೂ ಲಿಂಕ್ ಇರುತ್ತೆ ಅಷ್ಟೇ. ಓಕೆ, ಸೊ ಎಚ್ ಎಕ್ಸ್ ಕೋಡ್ ಅದು ಡಿಫ್ರೆಂಟ್ ಸೊ ಇದು ಸೊ ಆಕ್ಚುಲಿ ಒಂದೊಂದು ನಂಬರ್ಗೂ ಒಂದೊಂದು ಕೋಡ್ ಇರುತ್ತೆ. ನಂಬರ್ ಟೂಗೆ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದಂಗೆ ನಂಬರ್ ಟೂಗೆ FF2DX ಅಂತ. ಸಿಮಿಲರ್ಲಿ ಕೋಡ್ 3ಗೆ FF3DX. ಸೊ ಸಿಮಿಲರ್ಲಿ ಅದಕ್ಕೆ ನಂಬರ್ 4ಗೆ FF4DX ಅಂತ ಇರುತ್ತೆ. ಸೊ ಇವಾಗ ಅಪ್ ಆರೋ ಬಟನ್ ಇದೆಯಲ್ವಾ, ಅದಕ್ಕೆ ಡಿಫ್ರೆಂಟ್ ಕೋಡ್ ಇರುತ್ತೆ. ನಾವು ಆ ಡಿಫ್ರೆಂಟ್ ಕೋಡ್ ನ ಫೈಂಡ್ ಔಟ್ ಮಾಡೋದಕ್ಕೆ ಈ ಕೋಡ್ ಇದು ಫಸ್ಟ್ ನಾವು ಆಡಿನೋ ಅಲ್ಲಿ ಹಾಕಿ ನಾವು ಚೆಕ್ ಮಾಡ್ಬೇಕು ಯಾವ ನಂಬರ್ಗೆ ಯಾವ ಕೋಡ್ ಇದೆ ಅಂತ. ಸೊ ಆ ಕೋಡ್ಸ್ ನಾವು ಇಂಪ್ಲಿಮೆಂಟ್ ಮಾಡಿದಾಗ ಈ ವಿಡಿಯೋ ಅಲ್ಲಿ ಮಾಡ್ದಂಗೆ ಮಾಡ್ಬೋದು. ಇವಾಗ ಈ ವಿಡಿಯೋಲಿ ಏನ್ ನಂಬರ್ ಯೂಸ್ ಮಾಡಿದ್ದಾರೆ, ನಂಬರ್ 2 ಮಾತ್ರ ಯೂಸ್ ಮಾಡಿದ್ದಾರೆ ರಿಮೋಟ್ ಅಲ್ಲಿ. ನಂಬರ್ 2ಗೆ ಏನು FF2DX. ಸೊ ಈ ನಂಬರ್ ಮಾತ್ರ ಅಲ್ಲಿ ನಾವು ಆ ಕೋಡ್ ಅಲ್ಲಿ ಸ್ಪೆಸಿಫೈ ಮಾಡಿದಿರಿ. ಸೊ ನಂಬರ್ 2 ಓದಿದಾಗ ಮಾತ್ರ ಲೈಟ್ ಬಲ್ಬ್ ಆನ್ ಆಗ್ತಿದೆ. ಅರ್ಥ ಆಗ್ತಿದೆಯಾ? ಆತರ ನಾವು ನಂಬರ್ 4 ಯೂಸ್ ಮಾಡ್ಬೇಕು ಅನ್ಕೊಂಡಿದ್ರೆ ನಂಬರ್ 4 ಯಾವ ಕೋಡ್ ಇದೆ ಅಂತ ನಾವು ಚೆಕ್ ಮಾಡ್ಬೇಕು. ಸರ್ ಎಲ್ಲ ಐ ಆರ್ ರಿಮೋಟ್ಗೂ ಒಂದೇ ಎಚ್ ಎಕ್ಸ್ ಕೋಡ್ ಇಲ್ಲ. ಯಾಕಂದ್ರೆ ನೀವಾಗ ನೋಡ್ಬೋದು ಡಿ ಟಿ ಎಚ್ ಗೆ ಒಂದು ರಿಮೋಟ್ ಕೊಟ್ಟಿರ್ತಾರೆ, ಮತ್ತು ನಿಮ್ಮ ಟಿವಿ ಕಂಟ್ರೋಲ್ ಮಾಡೋದಕ್ಕೆ ಒಂದು ರಿಮೋಟ್ ಕೊಟ್ಟಿರ್ತಾರೆ. ಬಟ್ ನೀವು ಟಿವಿ ಕಂಟ್ರೋಲ್ ಮಾಡೋ ಅದೇ ರಿಮೋಟ್ ಅಲ್ಲಿ 1 ಒತ್ತಿದ್ರೆ ಡಿ ಟಿ ಎಚ್ ಕಂಟ್ರೋಲ್ ಆಗಲ್ಲಲ್ವಾ. ಸೊ ಎಲ್ಲ ರಿಮೋಟ್ಗೂ ಬೇರೆ ಆಗುತ್ತೆ. ಸೇಮ್ ಪರ್ಪಸ್ ಯೂಸ್ ಮಾಡೋ
ರಿಮೋಟ್ಗೆ ಮಾತ್ರ ಸಿಮಿಲರ್ ಎಚ್ ಎಕ್ಸ್ ಕೋಡ್ ಇರುತ್ತೆ ಸರ್. ಸೊ ಎಲ್ಲರೂ ಅಟೆಂಡೆನ್ಸ್ ಫಾರ್ಮ್ ಫಿಲ್ ಮಾಡಿದ್ರ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಒಂದು ಎಸ್ ಹಾಕಿ, so that I can end the meeting for now. ಅವತ್ತು ಕಂಪ್ಲೀಟ್ ಕೋಡ್ ಟ್ರೈ ಮಾಡಿದ್ರೆ ಹಾಕೋದಕ್ಕೆ ಚಾಟ್ ಬಾಕ್ಸ್ ಅಲ್ಲಿ ಅದು ಆಗ್ತಿಲ್ಲ, ಅದು 1000 ಕ್ಯಾರೆಕ್ಟರ್ಸ್ ಮೇಲೆ ಇದೆ. ಸೊ ಅದು ನೀವು ಸ್ಕ್ಯಾನ್ ಮಾಡಿ ಅಮ್ಮ, ಲಿಂಕ್ ಹಾಕಿದೆ. ಲಿಂಕ್ ಹಾಕಿದ್ದಾರೆ ನಮ್ ಸುನಿಲ್ ಸರ್. ಸೊ ಅದು ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಕೋಡ್ ಬರುತ್ತೆ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕೋಡ್ ಸಿಗುತ್ತೆ. ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ಕೋಡ್ ಸಿಗುತ್ತೆ. ಸೊ ಆ ಕೋಡ್ ನ ಕಾಪಿ ಮಾಡಿ ನೀವು ಆರ್ಡಿನೋ ಐಡಿ ಸಾಫ್ಟ್ವೇರ್ ಇಂದ ಡಂಪ್ ಮಾಡಿದ್ರೆ ಆರ್ಡಿನೋ ಕೋಡ್ಗೆ, ಆರ್ಡಿನೋ ಬೋರ್ಡ್ಗೆ. ಸೊ ದಟ್ ವಿಲ್ ವರ್ಕ್. So if you guys facing any other problems, please contact us. We'll help you out. ಸೊ ಅಟೆಂಡೆನ್ಸ್ ಶೀಟ್ ಅಪ್ಡೇಟ್ ಮಾಡಿದ್ರೆ ಒಂದು ಚಾಟ್ ಬಾಕ್ಸ್ ಅಲ್ಲಿ ಥಮ್ಸ್ ಅಪ್ ಕೊಟ್ಬಿಡಿ. ಸೊ ಟೀಚರ್ಸ್ ಸೊ ಇಬ್ಬರು ಮಾತ್ರ ಎಸ್ ಅಂತ ಹಾಕಿದ್ದೀರಾ. ಸೊ ಅದರ್ ಸ್ಕೂಲ್ಸ್ 30 ಸ್ಕೂಲ್ಸ್ ಇದೆ. So 27 schools to specify. ಸೊ ಇವತ್ತಿನ ಕ್ಲಾಸಿಂದ ಏನೋ ಕಲ್ತಿದ್ರ ಅಂತ ಭಾವಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಕೋಆಪರೇಟ್ ಮಾಡಿದ್ದಕ್ಕೆ. ಸೊ ಈ ಪ್ರಾಜೆಕ್ಟ್ನ ನೀವು ಕಂಡಕ್ಟ್ ಮಾಡಿ ನಿಮ್ಮ ಲ್ಯಾಬ್ಸಲ್ಲಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸುನಿಲ್ ಸರ್, ಥ್ಯಾಂಕ್ ಯು ಮನೋಜ್ ಸರ್, ಥ್ಯಾಂಕ್ ಯು. Thank you so much, sir. ಸೊ ಅಟೆಂಡೆನ್ಸ್ ಅಪ್ಡೇಟ್ ಮಾಡಿ ನೀವು ಎಕ್ಸಿಟ್ ಆಗ್ಬೋದು.